ಗುಡ್ ಆಫ್ಟರ್ನೂನ್ ಮಾಸ್ಟರ್ಸ್. ನಾನು ಶಾಂತಲಾ ಮೈಸೂರಿನಿಂದ ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಮ್ಮ ಇವತ್ತಿನ ಈ ಮಧ್ಯಾಹ್ನದ ಸಂಚಿಕೆಯನ್ನ ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್. ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಮಾಸ್ಟರ್ ಶಾಂತ ಮುರಳೀಧರ್ ಅಂತಂದ್ಬಿಟ್ಟು ಬೆಂಗಳೂರಿನವರು. ಇವರು ನಮಗೆ ಸ್ವಾಮಿ ರಾಮರವರ ಆತ್ಮಚರಿತ್ರೆಯನ್ನ ತಿಳಿಸ್ಕೊಡ್ತಾರೆ ಇವತ್ತು. ಸೊ ಹಾಗಾಗಿ ಅವರು ಆ ಟಾಪಿಕ್ ತಿಳಿಸೋ ಮುಂಚೆ ನಾವೆಲ್ಲ ಒಂದು 15 ಮಿನಿಟ್ಸ್ ಧ್ಯಾನವನ್ನ ಮಾಡ್ಬಿಡೋಣ. ನಂತರ ಅವರ ಪರಿಚಯ ಮಾಡ್ಕೊಳ್ತಾ ಅವರು ಸ್ವಾಮಿ ರಾಮರ ಬಗ್ಗೆ ತಿಳಿಸ್ಕೊಡ್ತಾರೆ ಮಾಸ್ಟರ್ಸ್. ಸೊ ಹಾಗಾಗಿ ಎಲ್ಲರೂ ಈಗ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಹೊಸಬ್ರು ಯಾರು ಇದ್ರೆ ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ತೆಗ್ದಿಟ್ಬಿಡಿ. ಕೈಗಳು ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ. ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಕಣ್ಣುಗಳನ್ನ ಹಗುರವಾಗಿ ಮುಚ್ಕೊಳ್ಳಿ. ಯಾವುದೇ ರೀತಿ ದೇಹದಲ್ಲಿ ಯಾವುದೇ ರೀತಿಯ ಬಿಗಿತ ಬೇಡ. ಬೆಳಗ್ಗಿಂದ ಇಲ್ಲಿವರೆಗೂ ಏನೆಲ್ಲ ಕೆಲ್ಸಗಳು ಮಾಡಿದ್ದೀರಾ, ಎಷ್ಟೆಲ್ಲ ಆಚೆ ಓಡಾಡ್ಕೊಂಡು ಬಂದಿರ್ತೀರಾ, ಮನೆ ಕೆಲಸ ಮಾಡಿರ್ತೀರಾ, ಯಾವುದೇ ರೀತಿ ಟೆನ್ಷನ್ ಸ್ಟ್ರೆಸ್ ಬೇಡ. ಎಲ್ಲವನ್ನ ರಿಲೀಸ್ ಮಾಡಿ ಜಸ್ಟ್ ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯುವರ್ ಮೈಂಡ್, ರಿಲ್ಯಾಕ್ಸ್ ಯುವರ್ ಬಾಡಿ. ದೇಹದ ಪ್ರತಿಯೊಂದು ಅಂಗಾಂಗಗಳನ್ನ ಸಡಿಲಗೊಳಿಸ್ಕೊಳ್ತಾ ಬನ್ನಿ. ಎಲ್ಲೂ ಬಿಗಿತ ಬೇಡ. ಜಸ್ಟ್ ಗ್ರಾಟಿಟ್ಯೂಡ್ ಹೇಳೋಣ. ಎಲ್ಲರಿಗೂ ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಹೇಳೋಣ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳೋಣ. ಈ ಗ್ರೂಪ್ ಎನರ್ಜೀಸ್ಗೆ ಗ್ರಾಟಿಟ್ಯೂಡ್ ಹೇಳೋಣ. ಪತ್ರಿಜಿ ಅವರ ಆ ಒಂದು ಅದ್ಭುತವಾದ ಅವರ ಜ್ಞಾನಕ್ಕೆ, ಅವರಿಂದ ನಾವೆಲ್ಲ ಈ ಅದ್ಭುತವಾದ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಸೊ ಅವರಿಗೂ ಗ್ರಾಟಿಟ್ಯೂಡ್ ಹೇಳ್ತಾ ಅವರ ಚೈತನ್ಯದೊಂದಿಗೆ ನಾವೀಗ ಧ್ಯಾನವನ್ನ ಮಾಡೋಣ. ಸುಂದರವಾದ ಸಂಗೀತದೊಂದಿಗೆ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ನಾವು ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಆನ ಅಂತಂದ್ರೆ ಒಳ ಹೋಗುವ ಉಸಿರು, ಅಪಾನ ಅಂತಂದ್ರೆ ಹೊರ ಹಾಕುವ ಉಸಿರು. ಸತಿ ಅಂತಂದ್ರೆ ನಮ್ಮ ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಜೊತೆ ಕೂಡ್ಕೊಂಡಿರೋದು ಮಾಸ್ಟರ್ಸ್. ಕಣ್ಣು ಮುಚ್ಚಿದಾಗ ನಾನಾ ರೀತಿ ಆಲೋಚನೆ ಬರ್ತಾ ಇರತ್ತೆ. ಆಲೋಚನೆ ಹಿಂದೆ ಓಡೋದು ಬೇಡ. ಆಲೋಚನೆಗಳು ಬಂದಾಗೆಲ್ಲ ಸಹಜವಾದ ಉಸಿರಾಟದ ಕಡೆ ಮತ್ತೆ ಗಮನ ಕೊಡೋಣ. ಉಸಿರಾಟದ ಕಡೆ ಗಮನವನ್ನ ಕೊಡುತ್ತಾ ಕೊಡುತ್ತಾ ನಮ್ಮ ಮನಸ್ಸು ಸಂಪೂರ್ಣವಾಗಿ ವಿಶ್ರಾಂತ ಸ್ಥಿತಿಗೆ ತಲುಪುತ್ತೆ. ಮಧ್ಯದಲ್ಲಿ ಯಾರು ಕಣ್ಣು ಬಿಡೋದು ಬೇಡ. ಬಾಹ್ಯ ಪ್ರಪಂಚವನ್ನ ಸಂಪೂರ್ಣವಾಗಿ ಮರೆತು ಬಿಡೋಣ. ಅದ್ಭುತವಾದ ಈ ಒಂದು ವರ್ತಮಾನದಲ್ಲಿರೋಣ. ನಮ್ಮ ಜೊತೆ ನಾವು ಪ್ರಯಾಣ ಬೆಳೆಸೋಣ. ನಮ್ಮೊಂದಿಗೆ ನಾವಿರೋಣ. ಸುಂದರವಾದ ಸಂಗೀತ.
ಲಾಸ್ಟ್ 30 ಸೆಕೆಂಡ್ಸ್ ಮಾಸ್ಟರ್ಸ್. ಕಡೆಯ 30 ಸೆಕೆಂಡುಗಳು. ಯಾರು ಕಣ್ಣುಗಳನ್ನು ಮುಚ್ಚಬೇಡಿ. ಎಸ್ ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 4 3 2 1 0. ಹಗುರವಾಗಿ ಕಣ್ಣುಗಳನ್ನು ಬಿಡ್ತಾ ನಿಮ್ಮ ಎರಡೂ ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಈ ಧ್ಯಾನಕ್ಕೆ ಎಸ್ ಮಾಸ್ಟರ್ಸ್. ಸೊ ಇವತ್ತು ಸಹ ನಮ್ಮ ಜೊತೆ ಒಬ್ಬ ಹೊಸ ಮಾಸ್ಟರ್ ಇದ್ದಾರೆ. ಸೊ ಅವರ ಹೆಸರು ಶಾಂತ ಮುರಳೀಧರ್. ಸೊ ಇವರು ನಮಗೆಲ್ಲ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅನ್ನುವ ಪುಸ್ತಕದ ಬಗ್ಗೆ, ಅದರಲ್ಲೂ ಸ್ವಾಮಿ ರಾಮರವರ ಆತ್ಮಚರಿತ್ರೆಯನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅವರಿಗೆ ಸ್ವಾಗತವನ್ನ ಕೋರ್ತಾ ಅವರಿಗೆ ನಾವು ಪ್ರೋತ್ಸಾಹವನ್ನ ನೀಡೋಣ ಮಾಸ್ಟರ್ಸ್. ಎಸ್ ಮೇಡಮ್, ವೆಲ್ಕಮ್ ಮೇಡಮ್, ಅಂಡ್ ಓವರ್ ಟು ಯು ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಆಯ್ತು. ಆಯ್ತಾ? ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ನಿಮಗೆಲ್ಲರಿಗೂ ನನ್ನ ವಂದನೆಗಳು. ನಾನು ನನ್ನ ಮಾತಾಪಿತೃಗಳಿಗೆ ವಂದಿಸುತ್ತಾ ನನ್ನ ಧ್ಯಾನಕ್ಕೆ ಸಂಪೂರ್ಣ ಸಹಕಾರ ಕೊಡುತ್ತಿರುವ ನನ್ನ ಪತಿಯವರಿಗೆ ವಂದಿಸುತ್ತಾ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಮತ್ತು ಮಾತಾ ಸ್ವರೂಪರಾದ ಸ್ವರ್ಣಮಾಲಾ ಪತ್ರಿಜಿಯವರಿಗೆ ವಂದಿಸುತ್ತಾ ನನ್ನ ಈ ಧ್ಯಾನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಾನು ಆನಾಪಾನ ಸತಿ ಧ್ಯಾನಕ್ಕೆ ಬರಲು ಮುಖ್ಯ ಪ್ರೇರಕರಾದ ಅಯ್ಯಪ್ಪ ಪಿಂಡಿಸರಿಗೆ ನಾನು ವಂದಿಸ್ತೀನಿ. ಅವರ ಮೂಲಕ ನಾನು ಈ ಆನಾಪಾನ ಸತಿ ಧ್ಯಾನಕ್ಕೆ ಬಂದೆ. ಈ ಝೂಮ್ ನಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟ ಶಾಂತಲಾ ಮೇಡಮ್ಗೆ ಮತ್ತೆ ನನ್ನ ಕೋಚ್ ಆದ ದೀಪಾ ಮೇಡಮ್ಗೂ ವಂದಿಸುತ್ತಾ ನಾನೀಗ ನನ್ನ ಸಣ್ಣ ಪರಿಚಯವನ್ನು ಮಾಡ್ಕೊಡ್ತಾ ಇದ್ದೀನಿ. ಏನಂದ್ರೆ ನಾನು 2001 ಅಂದ್ರೆ 2001ರಲ್ಲಿ ನಾನು ಧ್ಯಾನವನ್ನ ಪ್ರಾರಂಭ ಮಾಡಿದೆ. ನಾನು ಕುಂಡಲಿನಿ ಧ್ಯಾನವನ್ನ ಅಭ್ಯಾಸ ಮಾಡಿದ್ದು. ಅದರಲ್ಲಿ ಸಾಕಷ್ಟು ಸಂತೋಷ ಅನುಭವಗಳನ್ನ ಪಡೆದಿದ್ದೀನಿ. ಹಾಗೆಯೇ ಧ್ಯಾನ ಮಾಡ್ತಾ ಇರುವಾಗ ಒಂದ್ಸತಿ ಹೀಗೆ ಮೊಬೈಲ್ ಅಲ್ಲಿ ನೋಡುವಾಗ ನಂಗೆ ಅಯ್ಯಪ್ಪ ಪಿಂಡಿಯವರು ಆನಾಪಾನ ಸತಿ ಧ್ಯಾನವನ್ನ ಹೇಳ್ತಾ ಇರೋದು, ಅದ್ರ ಅಭ್ಯಾಸ ಮಾಡ್ತಾ ಇರೋದನ್ನು ನೋಡ್ದೆ. ಸುಮ್ನೆ ನಾನು ಅಭ್ಯಾಸ ಮಾಡ್ದೆ. ನಂಗೆ ತುಂಬಾ ಸಂತೋಷ ಆಯ್ತು. ತುಂಬಾ ಒಳಗೆ ಹೋಗ್ಲಿಕ್ಕೆ ತುಂಬಾ ಖುಷಿ ಕೊಡ್ಲಿಕ್ಕೆ ಶುರುವಾಯ್ತು. ಆವಾಗ ಅನ್ನಿಸ್ತು, ಯಾಕೆ ಇದನ್ನೇ ಅಭ್ಯಾಸ ಮಾಡ್ಬಾರ್ದು ಅಂತ. ಹಾಗೆ ಅದನ್ನ ಮಾಡ್ತಾ 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 ನಂಗೆ ಬಹಳ ಸಂತೋಷ ಸಿಕ್ಲಿಕ್ಕೆ ಶುರುವಾಯ್ತು. ಅದರ ಮೇಲೆ ಅದೇ ಸಮಯಕ್ಕೆ ಅವರು 365 ದಿವಸದ್ದು ಕ್ಲಾಸ್ ಪ್ರಾರಂಭ ಮಾಡಿದ್ರು. ಹಾಗೆ ಅವ್ರು ಪ್ರಾರಂಭ ಮಾಡಿದಾಗ ಅದರಲ್ಲಿ ಚಾಲೆಂಜಸ್ ಅನ್ನು ಹಾಕಿದ್ರು. ಫಸ್ಟ್ ಚಾಲೆಂಜ್ ಅನ್ನು ನಾನು ಮಾಡಿದೆ. ಈಗ 2ನೇ ಚಾಲೆಂಜ್ ಅಲ್ಲಿ ಸೆಷನ್ಸ್ ಕೊಡ್ಬೇಕು ಅಂತ ಹೇಳಿದ್ರು. ಅದು ನನ್ನ ಹೊಸ ಅನುಭವ. ಬಟ್ ಆದ್ರೂ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ದೀಪಾ ಮೇಡಮ್ ನಿಮ್ಮ ಶಾಂತಲಾ ಮೇಡಮ್ದು ನನ್ಗೆ ಕೊಟ್ರು. ಹಾಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ತುಂಬಾ ನನಗೆ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಬಹಳ ಸಂತೋಷದಿಂದ ನಾನು ಈ ಕ್ಲಾಸನ್ನ ಶುರು ಮಾಡ್ತಾ ಇದ್ದೀನಿ. ಹಾಗಾಗಿ ಆ ಧ್ಯಾನದಲ್ಲಿ ನಾನು ಮುಂದುವರಿತಾ ನಂಗೆ ಬಹಳ ಖುಷಿ ಆಯ್ತು. ಸೆಷನ್ ಕೂಡ ಒಂದೆರಡು ಕೊಟ್ಟೆ ನಾನು. ಬಹಳ ಚೆನ್ನಾಗಿ ಅನ್ನಿಸ್ತು ಕೂಡ. ಹಾಗೆ ಮಾಡ್ತಾ ಇರುವಾಗ ಈಗ ನಾನು ಸ್ವಾಧ್ಯಾಯದಲ್ಲಿ ತೆಗೆದುಕೊಳ್ಳೋ ವಿಷಯ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ ಪುಸ್ತಕದಲ್ಲಿರುವ ಸ್ವಾಮಿ ರಾಮರ ಆತ್ಮಚರಿತ್ರೆಯನ್ನ ನಾನು ತಗೊಳ್ತಾ ಇದ್ದೀನಿ. ಅದರಲ್ಲಿ ಕೆಲವು ವಿಷಯಗಳನ್ನ ನಾನು ಕ್ರೋಢೀಕರಿಸಿ
ನಿಮ್ಗೆಲ್ಲರಿಗೂ ಹೇಳುವ ಅಂತ ಅನ್ಕೊಳ್ತಾ ಇದ್ದೀನಿ. ಅದರಲ್ಲಿ ಸ್ವಾಮಿರಾಮರು 1925ರಲ್ಲಿ ಜನನ ಆಯ್ತು ಅವ್ರದ್ದು. ಅವರ ತಾಯಿ ಅವ್ರು ಹುಟ್ಟುವಾಗ ಅವರಿಗೆ 43 ವರ್ಷ ಆಗಿತ್ತು, ತಂದೆಗೆ 60 ವರ್ಷ ಆಗಿತ್ತು. ತಂದೆ ಕೂಡ ಒಬ್ಬ ಯೋಗಿ ಮತ್ತೆ ಧ್ಯಾನಿ, ಹಿಮಾಲಯದಲ್ಲಿ ಧ್ಯಾನ ಮಾಡುವಂತಹ ಒಬ್ಬ ವ್ಯಕ್ತಿ, ಸ್ವಾಮಿರಾಮರ ತಂದೆ ಸಹಿತ. ಆವಾಗ ಅವರು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಅವರ ಗುರುಗಳಾದ ಬಂಗಾಲಿ ಬಾಬಾ ಹೇಳ್ತಾರೆ, ನೀವು ಆ ಸಂಸಾರ ಮಾಡಿ ಒಂದು ಗಂಡು ಮಗು ಹುಟ್ಟತ್ತೆ ನಿಮಗೆ, ಆ ಮಗುವನ್ನ ನನಗೆ ಕೊಡ್ಬೇಕು ನೀವು ಅಂತ ಹೇಳ್ತಾರೆ. ಇವ್ರು ಹಾಗೆ ಊರಿಗೆ ಬರ್ತಾರೆ. ಒಂದು ಗಂಡು ಮಗು ಆಗತ್ತೆ ಇವರಿಗೆ. ಮಗು ಆದ ಕೂಡ್ಲೆ ಬಂಗಾಲಿ ಬಾಬಾ ಅಲ್ಲಿಗೆ ಬರ್ತಾರೆ. ಮಗುವಿನ ಕಿವಿಯಲ್ಲಿ ಒಂದು ಮಂತ್ರವನ್ನ ಹೇಳ್ತಾರೆ. ಅದಾದ ನಂತರ ಮಗು ಅವ್ರು ತಾಯಿಗೆ ಸಂಕಟ ಆಗತ್ತೆ ಕೊಡ್ಲಿಕ್ಕೆ. ಆಗ ಇವ್ರು ಹೇಳ್ತಾರೆ, ಈಗ ನೀವು ಸಾಕಿ ದೊಡ್ಡದು ಮಾಡಿ ಸ್ವಲ್ಪ, ನಾನು ಸಮಯ ಬಂದಾಗ ಬರ್ತೀನಿ ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಹಾಗೆ ಹೋದವರು ಸುಮಾರು ಸಾಕಷ್ಟು ವರ್ಷಗಳು, ಸ್ವಲ್ಪ ವರ್ಷಗಳಾಗುವಾಗ ಇವರ ತಂದೆ ತಾಯಿ ಕಾಲವಾಗ್ತಾರೆ ಸ್ವಾಮಿರಾಮದ್ದು. ಆವಾಗ ಬಂಗಾಲಿ ಬಾಬಾ ಬಂದು ಆ ಹುಡುಗನನ್ನ ಕರ್ಕೊಂಡು ಹೋಗ್ತಾರೆ, ಹಿಮಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅವರ ಗುಹೆಯಲ್ಲಿ ಅವನನ್ನ ತಂದೆ ತಾಯಿ ಇಲ್ಲದ ಕೊರತೆಯೇ ಬಾರದ ರೀತಿಯಲ್ಲಿ ಅವ್ರನ್ನ ಬೆಳೆಸ್ತಾ ಬರ್ತಾರೆ. ಹಾಗೆ ಬೆಳೀತಾ ಇರುವಾಗ ಸ್ವಾಮಿರಾಮರು ಸ್ವಲ್ಪ ಹಠಮಾರಿತನ, ಚೇಷ್ಟೆ ಎಲ್ಲ ಜಾಸ್ತಿನೇ ಇರುತ್ತೆ ಅವರಿಗೆ. ಆದ್ರೆ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ. ಗುರುಗಳು ಬರೀ ನಗುವಿನಲ್ಲೇ ಅವರಿಗೆ ಪಾಠವನ್ನು ಕಲಿಸ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಅವರಿಗೆ ಒಂದ್ ದಿವ್ಸ ಅವ್ರಿಗೇನಂದ್ರೆ ಸ್ವಾಮಿರಾಮರಿಗೆ ತುಂಬಾ ಕೆಲಸ ಇರುತ್ತೆ ಮಾಡ್ಲಿಕ್ಕೆ. ಆದ್ರೆ ಇಡೀ ದಿನದಲ್ಲಿ ಒಂದೇ ಹೊತ್ತು ಊಟ, ಮಧ್ಯಾಹ್ನ ಮಾತ್ರ. ಹಾಗಿರ್ಬೇಕಾದ್ರೆ ಅವ್ರಿಗೆ ಮಧ್ಯಾಹ್ನ ಮಾತ್ರ ಊಟ ಇರುತ್ತೆ. ಊಟ ಮಾಡ್ಲಿಕ್ಕೆ ಕೂತ್ಕೊಳ್ಬೇಕು, ಅಷ್ಟೊತ್ತಿಗೆ ಒಬ್ರು ಸಾಧು ಬರ್ತಾ ಇರ್ತಾರೆ ಅಲ್ಲಿಗೆ. ಅದನ್ನ ನೋಡಿದ ಕೂಡಲೇ ಗುರುಗಳು ಹೇಳ್ತಾರೆ, ನಿಲ್ಸು, ನೀನು ಊಟ ಮಾಡ್ಬೇಡ, ನಿನ್ನ ಊಟವನ್ನ ಆ ಸಾಧುಗಳಿಗೆ ಕೊಡು ಅಂತ ಹೇಳ್ತಾರೆ. ಆಗ ಇವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನಾನ್ ಖಂಡಿತ ಕೊಡಲ್ಲ, ನನಗ್ ತುಂಬಾ ಹಸುವೆ ಆಗಿದೆ, ಇಷ್ಟು ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ, ನನಗ್ ಬೇಕು ಊಟ ಅಂತ ಹೇಳ್ತಾರೆ ಅವರು. ಆಗ ಗುರುಗಳು ಹೇಳ್ತಾರೆ, ಇದು ನನ್ನ ಆಜ್ಞೆ, ನೀನ್ ಕೇಳ್ಬೇಕಷ್ಟೇ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಇವರು ಬೇರೆ ದಾರಿ ಇಲ್ಲದೆ, ಮನಸ್ಸಿಲ್ಲದಿದ್ರು ಕೂಡ ಆ ಸಾಧುಗಳ ಪಾದ ತೊಳೆದು ಅವರಿಗೆ ಊಟವನ್ನು ಕೊಡ್ತಾರೆ. ಊಟ ಮಾಡಿದ ಸಾಧುಗಳು ಇವ್ರಿಗೆ ಒಳ್ಳೆ ರೀತಿಯಲ್ಲಿ ಹರಿಸ್ತಾರೆ. ಏನಂದ್ರೆ, ನಿನಗೆ ಊಟ ಸಿಕ್ಕುವರೆಗೂ ನಿನಗೆ ಹಸುವೆ ಆಗದೆ ಇರಲಿ ಅಂತ ಹೇಳ್ತಾರೆ. ಹಾಗೆ ಹೇಳಿ ಹೋಗಿದ್ದನ್ನ ಸ್ವಾಮಿರಾಮರು ಕಡೆಯವರೆಗೂ ನೆನಪು ಮಾಡ್ತಾ ಇರ್ತಾರೆ. ಅಂದ್ರೆ ಗುರುಗಳ ಒಂದು ಕೃಪೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಯಾವ ರೀತಿ, ಯಾವುದೇ ರೀತಿ ಮಾಡಿದ್ರು ಆ ಶಿಷ್ಯರಿಗೆ ಎಷ್ಟು ಒಳ್ಳೆ ರೀತಿನಲ್ಲಿ, ಅಂದ್ರೆ ಅವರ ಅಭಿವೃದ್ಧಿಗಾಗಿ ಹೇಗ್ ಮಾಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಮಾಡ್ಲಿಕ್ಕಾಗತ್ತೆ. ಹಾಗೆ ಇವ್ರನ್ನ 2-3 ದಿವಸ ಚಳಿಯಲ್ಲಿ ನಿಲ್ಲಿಸ್ತಾರೆ. ಅಭ್ಯಾಸ ಆಗ್ಬೇಕಲ್ಲ, ಪ್ರತಿಯೊಂದನ್ನು ಅಭ್ಯಾಸ ಮಾಡಿಸ್ತಾರೆ. ಆಮೇಲೆ ಅವ್ರಿಗೆ ಒಂದು ಶಿಷ್ಯನಿಗೆ ಒಂದು ವಿಷಯ ಹೇಳೋದು, ಇನ್ನೊಂದು ಶಿಷ್ಯನಿಗೆ ಇನ್ನೊಬ್ಬನಿಗೆ ಹೇಳೋದು, ಇದನ್ನ ನೀವು ಹೇಳ್ಬಾರ್ದು, ಒಬ್ರೊಬ್ರು ಹೇಳ್ಕೊಳ್ಬಾರ್ದು ಅಂತ ಹೇಳೋದು, ಇವರ ಧೀಶಕ್ತಿ ಎಷ್ಟಿದೆ ಅಂತ ಪರೀಕ್ಷೆ ಮಾಡೋದು, ಈ ತರ ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಒಂದ್ ದಿವ್ಸ ಎಲ್ಲ ಶ್ರೀಮಂತ ಶಿಷ್ಯರು ಸಾಕಷ್ಟು ಹಣ ಏನೆಲ್ಲ ತಂದು ಕೊಡ್ತಾರೆ. ಆದ್ರೆ ಇವ್ರ ಹತ್ರ ಏನೂ ಇರಲ್ಲ. ಇವ್ರು ಕೇಳ್ತಾರೆ, ಗುರು ಕಾಣಿಕೆಯಾಗಿ ನಾನೇನ್ ಕೊಡ್ಲಿ ನಿಮ್ಗೆ ಅಂತ ಕೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನೀನು ಒಣಗಿದ ಕಟ್ಟಿಗೆನ್ ತಂದು ಕೊಡು ನನಗೆ ಅಂತ ಹೇಳ್ತಾರೆ. ಹಾಗೆ ಇವ್ರೇನ್ ಮಾಡ್ತಾರೆ, ಒಣಕಟ್ಟಿಗೆಯ ಒಂದು ಕಂತೆಯನ್ನ ತಂದು ಅವರ ಮುಂದೆ ಇಡ್ತಾರೆ. ಆವಾಗ ಗುರುಗಳು ಅದನ್ನ ಬೆಂಕಿಯಲ್ಲಿ ಸುಟ್ಟು, ನಿನ್ನ ಹಳೆ ಕರ್ಮಗಳೆಲ್ಲ ಹೋಯ್ತು, ಇನ್ನು ಹೊಸ ವ್ಯಕ್ತಿಯಾಗಿ ಬೆಳಿ ಅಂತ ಹೇಳ್ತಾರೆ. ಹಾಗೆ ಅವ್ರನ್ನ ಒಂದು ಬೋರ್ಗರಿತಿರುವ ನದಿ ಹತ್ರ ಕರ್ಕೊಂಡು ಹೋಗ್ತಾರೆ ಎಲ್ಲಾ ಶಿಷ್ಯರನ್ನ. ಅಲ್ಲಿ ಸಾಕಷ್ಟು ಮೊಸಳೆಗಳಿರುತ್ತೆ. ಅವ್ರು ಹೇಳ್ತಾರೆ, ಈ ದಡದಿಂದ ಆ ದಡಕ್ಕೆ ಯಾರು ಈಜ್ ಹೋಗ್ತೀರಾ ಅಂತ. ಎಲ್ಲರೂ ಒಂದೊಂದು ಕತೆ ಹೇಳ್ತಾರೆ, ಈಜಲಿಕ್ಕೆ ತಯಾರಾಗೋದಿಲ್ಲ. ಸ್ವಾಮಿರ ಮಾತ್ರ ಆಲೋಚನೆ ಕೂಡ ಮಾಡೋದಿಲ್ಲ, ಹಾರಿ ಈ ದಡದಿಂದ ಆ ದಡಕ್ಕೆ ಹೋಗಿ ಮುಟ್ಬಿಡ್ತಾರೆ. ಅಂದ್ರೆ ಅವರಿಗೆ ಅಷ್ಟರ ಮಟ್ಟಿಗೆ ಗುರುವಿನ ಮೇಲೆ ನಂಬಿಕೆ ಇರ್ತದೆ. ಅಂದ್ರೆ ನಿರ್ಭಯತೆ ಕೂಡ ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಬಹಳ ಮುಖ್ಯವಾದ ಒಂದು ಹಾದಿ ಅನ್ನೋದನ್ನ ಅರ್ಥ ಮಾಡ್ತಾರೆ. ಹೀಗೆ ನಡೀತಾ ಇರತ್ತೆ. ಒಂದೊಂದ್ ದಿವಸ ಒಂದೊಂದು ರೀತಿನಲ್ಲಿ ಅನುಭವಗಳು ನಡೀತಾ ಇರುತ್ತೆ. ಹೀಗೆ ಆ ಅನುಭವಗಳಾಗ್ತಾ ಇರುವಾಗ ಒಂದೊಂದೇ ಅನುಭವ ಇವ್ರು ಕೇಳ್ತಾರೆ ಗುರುಗಳ ಹತ್ರ, ಮಾಯೆ ಅಂದ್ರೆ ಏನು ಗುರುಗಳೇ? ಆಗ ಗುರುಗಳು ಹೇಳ್ತಾರೆ, ನಾಳೆ ಬೆಳಿಗ್ಗೆ ನಿನ್ಗೆ ಇದನ್ನ ತಿಳಿಸ್ಕೊಡ್ತೀನಿ ನಾನು. ಇವ್ರು ಕಾಯ್ತಾ ಇರ್ತಾರೆ. ಗುರುಗಳು ಹೊರಗ್ ಬಂದು ಓಡಿ ಹೋಗಿ ಮರವನ್ನ
ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ಸು 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 ಅಂತ ಕೂಗ್ತಾರೆ. ಹಾಗ್ ಕೂಗ್ದಾಗ ಇವ್ರು ಹೇಳ್ತಾರೆ, ನೀವೇ ಹಿಡ್ಕೊಂಡಿರೋದು ಮರನ, ನೀವ್ ಬಿಡ್ಸಿ ಅಂತ ಹೇಳ್ತಿದ್ದೀರಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಮೇಡಮ್ ಅನ್ಮ್ಯೂಟ್ ಕೇಳಿಸ್ತಾ ಇಲ್ಲ. ಅಂಟಿದ ನಾವೇ ಈಗ ಕೇಳಿಸ್ತಾ ಇದೆ, ಈಗ ಕೇಳಿಸ್ತಾ ಇದೆ. ನಾವೇ ಅಂಟಿಸ್ಕೊಂಡಿರೋದು, ನಾವೇ ಬಿಡಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಸಂಸಾರದಲ್ಲಿ ಆಗ್ಲಿ, ವ್ಯಕ್ತಿಗಳನ್ನಾಗ್ಲಿ ಅಂಟಿದವ್ರು ನಾವೇ, ಬಿಡಿಸ್ಕೊಳ್ಳೋರು ನಾವೇ ಆಗ್ಬೇಕು ಅಂತ ಹೇಳ್ತಾರೆ. ಹಾಗಾದ್ಮೇಲೆ ಅವ್ರಿಗೆ ಹಾಗೆ ಹೀಗೆ ಪಾಠ ಮಾಡ್ತಾ ಇರ್ಬೇಕಾದ್ರೆ ಗುರುಗಳನ್ನ ಇವ್ರು ಕೇಳ್ತಾರೆ, ನೋಡಿ ಇದು ಈ ಸಂಕಷ್ಟದಿಂದ ಹೊರಗ್ ಬರ್ಲಿಕ್ಕೆ, ಆನಂದವನ್ನ ಹೊಂದ್ಲಿಕ್ಕೆ ನನಗೆ ದೇವ್ರನ್ನ ತೋರ್ಸಿ ಅಂತ ಕೇಳ್ತಾರೆ ಗುರುಗಳಿಗೆ. ಆಗ ಈ ಗುರುಗಳು ಹೇಳ್ತಾರೆ, ನೋಡು, ನಾನ್ ಯಾವುದೇ ರೀತಿ ವ್ಯಕ್ತಿಯನ್ನ ಅಥವಾ ಇನ್ಯಾವುದನ್ನೇ ತೋರ್ಸಿದ್ರು ನಿನಗೆ ಅವರು ದೇವ್ರು ಅಂತ ಖಂಡಿತ ನಂಬಿಕೆ ಬರೋದಿಲ್ಲ. ಯಾಕೆಂದ್ರೆ ಸ್ವಯಂ ಅನುಭವ ಆಗದೆ ನಂಬಿಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಿನಗೊಂದ್ ಸಣ್ಣ ಕತೆ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ಆವಾಗ ಅವ್ರೊಂದ್ ಕಥೆಯನ್ನು ಹೇಳ್ತಾರೆ. ಏನಂದ್ರೆ, ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ಇರ್ತಾನೆ. ಆ ಶಿಷ್ಯ ಏನ್ ಮಾಡ್ತಿರ್ತಾನೆ, ಶಿಷ್ಯನಿಗೆ ಹಸುವನ್ ನೋಡೇ ಇರಲ್ಲ ಅವನು. ಆವಾಗ ಈ ಗುರುಗಳು ಹಸುವಿನ ಬಗ್ಗೆ ವರ್ಣನೆ ಮಾಡ್ತಾರೆ. ಹಸುವಿಗೆ 4 ಕಾಲಿದೆ, ಬಾಲ ಇದೆ, ಕೊಂಬಿದೆ, ಈ ರೀತಿ ಹಸು ಇದೆ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಹಸುವಿನ ಹಾಲು ಬೆಳ್ಳಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ, ತುಂಬಾ ಪುಷ್ಟಿಕರವಾಗಿರುತ್ತೆ, ತುಂಬಾ ಒಳ್ಳೇದು, ಇದೆಲ್ಲವನ್ನು ಹೇಳ್ತಾರೆ. ಅದನ್ನೆಲ್ಲ ಕೇಳಿದ ಶಿಷ್ಯನಿಗೆ ಬಹಳ ಆಸೆ ಆಗತ್ತೆ, ನಾನು ಹಸುವನ್ನ ನೋಡ್ಬೇಕು, ಹಸುವಿನ ಹಾಲು ಕುಡಿಬೇಕು ಅಂತ. ಹಾಗೆ ಅವನೇನ್ ಮಾಡ್ತಾನೆ, ಮಾರನೆಸ ರಾತ್ರಿ ಒಂದ್ ಹಳ್ಳಿಗೆ ಹೋಗ್ತಾನೆ. ಹೋಗುವಾಗ ಅಲ್ಲಿ ಒಂದು ಹಸುವಿನ ಬೊಂಬೆ ಇರುತ್ತೆ. ಆ ಬೊಂಬೆಯನ್ನು ನೋಡ್ತಾನೆ. ಅವನ ಅಂದ್ಕೊಳ್ತಾನೆ, ಓ, ಇದುವೇ ಗುರುಗಳು ಹೇಳಿದ ಹಸು ಅಂತ ಅಂದ್ಕೊಳ್ತಾನೆ. ಮಾರನೇ ದಿವಸ ಆ ಹಳ್ಳಿಯಲ್ಲಿ ಒಂದು ಹಬ್ಬ ಇದ್ದದ್ರಿಂದ ಹಳ್ಳಿ ಜನರು ಎಲ್ಲ ಸುಣ್ಣ ಹೊಡೆದು ಸುಣ್ಣದ ನೀರನ್ನ ಆ ಬೊಂಬೆ ಪಕ್ಕದಲ್ಲಿ ಇಟ್ಟಿರ್ತಾರೆ. ಇವನ್ ತಿಳ್ಕೊಳ್ತಾನೆ, ಬಿಳಿಯಾಗಿರೋದು ಹಾಲಲ್ವಾ, ಗುರುಗಳು ಹೇಳಿರೋದು ಬಿಳಿ ಇದೆ ಅಂತ ಹೇಳಿದಾರಲ್ವಾ, ಹಾಗಾದ್ರೆ ಇದು ಹಾಲೇ ಅಂತ ಹೇಳಿ ಕುಡ್ದ್ಬಿಡ್ತಾನೆ. ಕುಡ್ದು ಅಸ್ವಸ್ಥ ಆಗಿ ಅಲ್ಲೇ ಬಿದ್ದು ಬಿಡ್ತಾನೆ. ಮತ್ ಯಾರೋ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಅಂತೂ ಗುಣಮುಖ ಹೊಂದುತ್ತಾನೆ. ಗುಣಮುಖ ಹೊಂದಿದವನು ಬಂದು ಗುರುಗಳ ಹತ್ರ ಜಗಳ ಮಾಡ್ತಾನೆ. ನೀವ್ ಏನ್ ಹೇಳಿದ್ರಿ ನನಗೆ, ನನಗೆ ನೋಡಿ, ನಾನ್ ನಿಮ್ಮಿಂದ ಹೀಗ್ ಕಷ್ಟಪಟ್ಟೆ, ಹಾಗಾಯ್ತು ಹೀಗಾಯ್ತು ಅಂತ ಕೋಪ ಮಾಡ್ತಾನೆ. ಅವಾಗ ಗುರುಗಳು ಹೇಳ್ತಾರೆ, ನೀ ನಿಜವಾದ ಹಸುವನ್ ನೋಡ್ತೀಯಾ, ಹಸುವಿನ ಹಾಲನ್ ಕರೆದಿಯಾ? ಇಲ್ಲ. ಮತ್ತೆ ನಿನಗೆ ಹೇಗೆ ಅನುಭವ ಆಗುದು? ಸ್ವಯಂ ಪ್ರತಿಯೊಂದನ್ನು, ಪ್ರತಿಯೊಬ್ಬರನ್ನು, ಪ್ರತಿ ಜೀವಿಯನ್ನು ನೀನು ನೋಡಿ, ನೀನು ಅನುಭವಿಸಿ ಅರ್ಥ ಮಾಡ್ಬೇಕು. ಆವಾಗ ಮಾತ್ರ ಅದು ನಿನ್ನ ಅನುಭವ ಆಗತ್ತೆ, ನಿನ್ನ ಜ್ಞಾನಕ್ಕೆ ಬರುತ್ತೆ ಅಂತ ಹೇಳಿ ಪಾಠ ಮಾಡ್ತಾರೆ. ಹೀಗೆ ಇವರಿಗೆ ಸ್ವಲ್ಪ ಭಯದ ಸ್ವಭಾವ ಇರುತ್ತೆ, ತುಂಬಾ ಹೆದರ್ತಿರ್ತಾರೆ. ಆವಾಗ ಗುರುಗಳನ್ನ ಕೇಳಿದಾಗ ಗುರುಗಳು ಹೇಳ್ತಾರೆ, ಭ್ರಮೆ ಅನ್ನೋದು ಭ್ರಮೆಯೇ ಭಯಕ್ಕೆ ಕಾರಣ. ಈ ಭ್ರಮೆಯನ್ನ ನೀನು ಯಾವಾಗ ಬಿಡ್ತೀಯಾ, ನಿನ್ನ ಹೆದರಿಕೆ ತನ್ನಷ್ಟಕ್ಕೆ ಹೋಗುತ್ತೆ. ಕತ್ತಲೆ ಇದೆ, ಅಲ್ಲಿ ಭೂತ ಇದೆ, ಅಲ್ಲಿ ಇನ್ನೊಂದಿದೆ, ಮತ್ತೊಂದಿದೆ ಅನ್ನೋ ಭ್ರಮೆ, ಆ ಕತ್ತಲೆಯಲ್ಲಿ ಹೋಗಿ ಕೂತು ನೋಡು ನೀನು, ಅಲ್ಲಿ ಹೋಗಿ ನೋಡು ಯಾವ್ದು ಏನಿದೆ ಅಂತ ಹೇಳಿ ಸ್ಪಷ್ಟ ಮಾಡಿಕೋ, ಅವಾಗ ಏನೂ ಇಲ್ಲ, ಇದು ಭ್ರಮೆ ಅಂತ ಹೇಳಿ ಹೇಳ್ಕೊಡ್ತಾರೆ. ಹಾಗೆ ಇವರಿಗೆ ಹಾವಿನ ಬಗ್ಗೆ ಕೂಡ ಹೆದರಿಕೆ ಇರುತ್ತೆ. ಹಾವು, ಅವಾಗ ಗುರುಗಳು ಹೇಳ್ತಾರೆ, ಹಾವು ಖಂಡಿತ ವಿಷ ಜಂತುವೆ ಹೌದು, ಆದ್ರೆ ನೀನ್ ಅದಕ್ ತೊಂದರೆ ಕೊಡದೇ ಇದ್ರೆ ಅದು ನಿನಗೆ ಖಂಡಿತ ತೊಂದರೆ ಕೊಡೋದಿಲ್ಲ. ಯಾವ ಕಾಡು ಮೃಗಗಳಾಗ್ಲಿ, ಯಾವುದೇ ಪ್ರಾಣಿಗಳಾಗ್ಲಿ ಅದಾಗಿ ಬಂದು ಖಂಡಿತ ಯಾರಿಗೂ ತೊಂದರೆ ಕೊಡಲ್ಲ. ನಾವು ಅದಕ್ಕೆ ತೊಂದರೆ ಕೊಟ್ಟಾಗ ಮಾತ್ರ ಅದು ಹಿಂತಿರುಗಿಸಿ ಕೊಡುತ್ತೆ, ಇಲ್ದಿದ್ರೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅದು ಅಂತ ಹೇಳ್ತಾರೆ. ಹಾಗೆ ಒಂದೊಂದೇ ಪಾಠವನ್ನು ಕಲಿತಾ ಹೋಗ್ತಾರೆ. ಗುರುಗಳು ಇವರಿಗೆ ಒಂದೊಂದು ಕಡೆ ಕಲೀಲಿಕ್ಕೆ ಕಲಿಸ್ಕೊಡ್ತಾ ಇರ್ತಾರೆ. ಹಾಗೆ ಅಸ್ಸಾಂನಲ್ಲಿರೋ ಒಂದು ತಪಸ್ವಿನಿ ಹತ್ರ ಹೋಗ್ತಾರೆ. ಅವ್ರನ್ನ ಗುರುಮಾತ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ಇವ್ರು ಹೋಗಿ ಗುರುಮಾತ ಅವ್ರ ಹತ್ರ ಇರ್ತಾರೆ ಸ್ವಲ್ಪ ದಿವ್ಸ. ಇವ್ರಿಗೆ ಎಷ್ಟು ಸಂತೋಷ ಆಗತ್ತೆ ಅವರೊಟ್ಟಿಗಿರುವಾಗ ಅಂದ್ರೆ, ಗುರುವಿನೊಟ್ಟಿಗಿರುವಷ್ಟೇ ಸಂತೋಷ ಆಗತ್ತೆ. ಅವ್ರನ್ನ ಬಿಟ್ಟು ಹೋಗ್ಲಿಕ್ಕೆ ಮನ್ಸಾಗೋದಿಲ್ಲ. ಅವಾಗ ಇವ್ರು ಹೇಳ್ತಾರೆ, ನೀನು ಅಂಟಬಾರ್ದು, ನಿನ್ನ ಜೀವನ ಬೇರೆ ಇದೆ ಅಂತ ಹೇಳಿ ಬುದ್ಧಿ ಹೇಳಿ ಆಶೀರ್ವಾದ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ. ಹಾಗೆ
ಹಾಗೆ ಇರ್ತಾರೆ. ಹೀಗೆ ಸಾಕಷ್ಟು ಸಣ್ಣ ಪುಟ್ಟ ಅನುಭವಗಳನ್ನ ಪಡೀತಾ ಹೀಗೆ ಎಲ್ಲ ಇರ್ತಾ ಇರ್ಬೇಕಾದ್ರೆ ಇವರು ಕಾಲೇಜಿಗೆ ಹೋಗ್ತಾ ಇರ್ತಾರೆ. ಕಾಲೇಜಿನ ರಜದಲ್ಲಿ ಇಲ್ಲಿಗೆ ಬಂದಾಗ ಗುರುಗಳು ಹೇಳ್ತಾರೆ, ನೀನು ಡಾರ್ಜಿಲಿಂಗ್ ನಲ್ಲಿರುವ ರುದ್ರಭೂಮಿಯಲ್ಲಿ ಒಂದು 41 ದಿನಗಳ ಧ್ಯಾನವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ಇವ್ರು ಹೇಳ್ತಾರೆ ಆಯ್ತು ಅಂತ ಹೇಳಿ ಬಹಳ ಸಂತೋಷದಲ್ಲಿ ಬರ್ತಾರೆ. ಆ ರುದ್ರಭೂಮಿಯಲ್ಲಿ ಕೂತ್ಕೊಳ್ತಾರೆ, ಬೆಂಕಿ ಹೊತ್ತಿಸಿ ಧ್ಯಾನ ಕೂತ್ಕೊಳ್ತಾರೆ. 39 ದಿನ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಿದಾಗ ಅವ್ರಿಗೆ ಅನ್ಸುತ್ತೆ ಯಾವುದು ಏನೂ ಆಗ್ಲಿಲ್ಲ, ವ್ಯರ್ಥವಾಗಿ ನಾನು ಈ ರಜದ ಸಮಯವನ್ನು ಕಳೆದೆ, ನಿಜವಾಗ್ಲೂ ವೇಸ್ಟ್ ಆಯ್ತು, ನನ್ನ ಟೈಮ್ ಎಲ್ಲ ವೇಸ್ಟ್ ಆಯ್ತು, ಇದು ವ್ಯರ್ಥವಾಯ್ತು ನಂದು ಅಂತ ಹೇಳಿ ಆ ಬೆಂಕಿಗೆ ನೀರು ಹಾಕಿ ಅಲ್ಲಿಂದ ರಾತ್ರಿ ಹಳ್ಳಿಯಿಂದ ಹೊರಡ್ತಾರೆ. ಹೋಗ್ತಾ ಇರುವಾಗ ಅಲ್ಲೊಬ್ಬ ವೇಶ್ಯ ನರ್ತಕಿ ನೃತ್ಯ ಮಾಡ್ತಾ ಒಂದು ಚರಣವನ್ನ ಹೇಳ್ತಾ ಇರ್ತಾಳೆ. ಏನಂದ್ರೆ, ಜೀವನ ಪಾತ್ರೆಯಲ್ಲಿ ಎಣ್ಣೆ ಕಡಿಮೆ ಇದೆ, ಆದ್ರೆ ರಾತ್ರಿ ಬಹಳ ದೊಡ್ಡದಾಗಿದೆ. ಜೀವನ ಪಾತ್ರೆಯಲ್ಲಿ ಎಣ್ಣೆ ಬಹಳ ಕಡಿಮೆ ಇದೆ, ಆದ್ರೆ ರಾತ್ರಿ ಬಹಳ ದೊಡ್ಡದಾಗಿದೆ ಅಂತ ಹೇಳಿ ಅದೇ ಚರಣವನ್ನ ಹೇಳ್ತಾ ಇರ್ತಾಳೆ. ಇದು ಅವರಿಗೆ ಕೇಳಿದಾಗ, ಗುರುಗಳೇ ಅವ್ರಿಗೆ ಹೇಳಿದಾಗ ಆಗತ್ತೆ. ಹೇಗೆ ಅಂದ್ರೆ, ಅಯ್ಯೋ ನಾನು ಎಂತ ತಪ್ಪು ಮಾಡಿದೆ, ಗುರುಗಳು ಏನ್ ಹೇಳಿದ್ರು, 41 ದಿವಸ ಮಾಡು ಅಂತ ಹೇಳಿದ್ರು, ನಾನ್ ಮಾಡಿದ್ದು 39 ದಿವಸ, 2 ದಿವಸಕ್ಕೆ ನಾನು ಇದ್ ಮಾಡಿದ್ನಲ್ಲ, ತಪ್ಪಾಯ್ತು ನನ್ನಿಂದ ಅಂತ ಹೇಳಿ ವಾಪಸ್ ಹಿಂದೆ ಬಂದು ಅಗ್ನಿ ಹೊತ್ತಿಸಿ ಅಲ್ಲಿ ಕೂತು ಅವರು ಸಾಧನೆ ಮಾಡ್ತಾರೆ. ಸಾಧನೆಯಲ್ಲಿ ಫಲವನ್ನ ಕೂಡ ಹೊಂದುತ್ತಾರೆ. ಅವರು ಹೊಂದಿದಾಗ ವಾಪಸ್ ಹೋಗುವಾಗ ಅವರ ನರ್ತಕಿಯ ಮನೆಗೆ ಹೋಗ್ತಾರೆ. ಅವಾಗ ನೀವು ಬರುವ ಜಾಗ ಅಲ್ಲ ಇದು, ನೀವು ಹೋಗಿ ಇಲ್ಲಿಂದ ಬರ್ಬೇಡಿ ಅಂತ ಹೇಳ್ತಾಳೆ ಅವಳು. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ತಾಯಿ ಅಮ್ಮ, ನೀನು ತಾಯಿ, ನಿನ್ನಿಂದಾಗಿ ನಾನು ಒಂದು ಪರಿವರ್ತನೆ ಹೊಂದಿ ನನ್ನ ಸಾಧನೆಯಲ್ಲಿ ಒಂದು ಪಕ್ವತೆಯನ್ನು ಪಡೆದೆ, ನಿಜವಾಗ್ಲೂ ನನಗೆ ತಾಯಿ ಅಂತ ಹೇಳ್ತಾರೆ. ಆವಾಗ ಅವಳು ಹೇಳ್ತಾಳೆ, ನೀವು ನನ್ನನ್ನ ತಾಯಿ ಅಂತ ಹೇಳಿದ್ರಲ್ಲ, ಇವತ್ತಿನಿಂದ ನಾನು ಎಲ್ಲರಿಗೂ ತಾಯಿಯೇ ಆಗ್ತೇನೆ ಅಂತ ಹೇಳಿ ಆ ಕ್ಷಣದಲ್ಲೇ ಅವಳ ಬಂಗಾರ ಹಣ ಎಲ್ಲವನ್ನು ಬಿಟ್ಟು ಅವಳು ವಾರಣಾಸಿಗೆ ಹೋಗಿ ಅಲ್ಲಿ ತಪಸ್ವಿನಿಯಂತೆ ಇದ್ದು ನಿರ್ವಾಣ ಹೊಂದುತ್ತಾಳೆ. ಇದು ಒಂದು ಒಳ್ಳೆಯ ಪರಿವರ್ತನೆ ಸ್ವಾಮಿರಾಮರಿಂದ ಆದಂಥದ್ದು. ಹಾಗೆ ಸಾಕಷ್ಟು ಆಗಿದೆ. ಅದಾದ ನಂತರ ಅವರು ಆ ಹೀಗೆ ಗಾಂಧೀಜಿಯವ್ರನ್ನ ನೋಡ್ತಾರೆ. ಗಾಂಧೀಜಿಯವ್ರು ನೋಡಿದಾಗ ಅವರ ಅಹಿಂಸಾ ತತ್ವವನ್ನ ಕೇಳ್ತಾರೆ. ಅದು ಅವ್ರಿಗೆ ಬಹಳ ಸಂತೋಷ ಆಗತ್ತೆ. ಯಾವ ಮನುಷ್ಯನಿಗೆ ಆಗ್ಲಿ, ಯಾವ ಪ್ರಾಣಿಗಳಿಗೆ ಆಗ್ಲಿ ನಾವು ಹಿಂಸೆ ಕೊಡಬಾರ್ದು ಅನ್ನೋದನ್ನ ಅರ್ಥ ಮಾಡ್ತಾರೆ. ಆಗ ಅವ್ರು ಅನ್ಕೊಳ್ತಾರೆ, ಗಿಡ ಮರಗಳನ್ನ ನಾವು ತೆಗೆದು ಕಡ್ದು ತಿಂದ್ರೂ ಕೂಡ ಬೀಜ ಹಾಕಿ ಪುನಃ ನೆಡಬಹುದು, ಆದ್ರೆ ಕೊಂದ ಪ್ರಾಣಿಯನ್ನ ಮರು ಹುಟ್ಟಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾಣಿ ವಧೆ ಬಹಳ ಕೆಟ್ಟದು. ಅದು ಒಂದು ಕೊಂದ್ರೆ 10ರಷ್ಟು ನಮಗೆ ಅದು ಕೆಟ್ಟ ಕೊಡುತ್ತೆ ಅನ್ನೋದನ್ನ ಇವರು ಅರ್ಥ ಮಾಡ್ತಾರೆ. ಹಾಗಾಗಿ ಅವ್ರು ಮೊದ್ಲಿಂದಲೂ ಸಸ್ಯಾಹಾರಿಯೇ, ಆದ್ರೆ ಸಸ್ಯಾಹಾರಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೂಡ ಕೊಡ್ತಾ ಬರ್ತಾರೆ. ಹೀಗಿರುವಾಗ ಅವ್ರಿಗೆ ಒಂದ್ಸತಿ ಕರವೀರ ಪೀಠದ ಅವ್ರನ್ನ ನೀವು ಶಂಕರಾಚಾರ್ಯರಾಗ್ಬೇಕು ಅಂತ ಹೇಳ್ತಾರೆ. ಶಂಕರ ಪೀಠಕ್ಕೆ ನೀವು ಶಂಕರಾಚಾರ್ಯರಾಗಿ ಬರ್ಬೇಕು ಅಂತ ಹೇಳ್ತಾರೆ. ಇವ್ರು ಬಂದು ಗುರುಗಳನ್ನ ಕೇಳ್ತಾರೆ. ಅವಾಗ ಗುರುಗಳು ಹೇಳ್ತಾರೆ, ನೋಡು, ಈಗ ನೀನ್ ಸಾಕಷ್ಟು ದೊಡ್ಡವನಾಗಿದ್ಯಾ, ನೀನ್ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಸ್ವಯಂ ನಿರ್ಧಾರ ತಗೊಳ್ಳುವಷ್ಟು ದೊಡ್ಡವನಾಗಿದ್ಯಾ. ಪ್ರತಿಯೊಂದನ್ನು ನನ್ನನ್ನ ಕೇಳೋದಲ್ಲ, ನಿನಗೆ ಏನ್ ಬೇಕೋ ಅದನ್ನ ನೀನ್ ನಿರ್ಧಾರ ಮಾಡು, ನೀನೀಗ ದೊಡ್ಡ ಸ್ವಾಮಿ ನೀನು ಅಂತ ಹೇಳ್ತಾನೆ. ಆವಾಗ ಅವರು ನಿರ್ಧಾರ ಮಾಡ್ತಾರೆ, ಆಯ್ತು ನಾನು ಸ್ವಾಮಿ ಆಗ್ತೇನೆ ಅಂತ ಹೇಳಿ ಅವರು ಕರವೀರ ಪೀಠದಲ್ಲಿ ಶೃಂಗಾರ ಸ್ವಾಮಿಗಳಾಗ್ತಾರೆ, ಶಂಕರಾಚಾರ್ಯರಾಗ್ತಾರೆ. ಬಹಳ ಖುಷಿ ಆಗತ್ತೆ. ಎಲ್ಲರೂ ಬಂದು ನಮಸ್ಕಾರ ಮಾಡೋದು, ದೊಡ್ಡ ಪೀಠ, ಒಳ್ಳೆ ಬಟ್ಟೆ, ಒಳ್ಳೆ ಊಟ, ಬಹಳ ಖುಷಿ ಪಡ್ತಾರೆ ಅವರು. ಎಷ್ಟು ಸಂತೋಷ ಪಡ್ತಾರೆ ಅಂದ್ರೆ, ಹಬ್ಬ ಎಷ್ಟು ಚೆನ್ನಾಗಿದೆ ಇದು ಅಂತ. ಆದ್ರೆ ಅದು ಸ್ವಲ್ಪನೇ ದಿವ್ಸ ಅವ್ರಿಗೇನಾಗತ್ತೆ, ಅಯ್ಯೋ ಇದು ನಿಜವಾಗ್ಲೂ ಒಂದ್ ದೊಡ್ಡ ಬಂಧನ, ಇದಲ್ಲ ಇದು ನನಗೆ ಅಂತ ಅನ್ನಿಸ್ತಾ ಇರುತ್ತೆ. ಅದೇ ಸಮಯದಲ್ಲಿ ಅವರು ರಮಣ ಮಹರ್ಷಿಗಳನ್ನ ಹೋಗಿ ನೋಡ್ತಾರೆ. ಅಲ್ಲಿ ಅವರನ್ನ ನೋಡಿದಾಗ ಅವರಿಗೆ ರಮಣ ಮಹರ್ಷಿಗಳನ್ನ ನೋಡಿದಾಗ ಅಲ್ಲಿ ಮೌನ, ಧ್ಯಾನ ಅದೆಲ್ಲ ತುಂಬಾ ಖುಷಿ ಕೊಡುತ್ತೆ. ಅಲ್ಲಿಂದ ಬಂದವರೇ ದೃಢ ನಿರ್ಧಾರ ಮಾಡ್ತಾರೆ, ಈ ಶಂಕರ ಪೀಠ ನನಗೆ ಬೇಡ ಅಂತ ಹೇಳಿ ಅಲ್ಲಿಂದ ರಾತ್ರಿ ಓಡಿ ಹೋಗ್ತಾರೆ. ಹಾಗೆ ಗುರುಗಳು ಸಾಕಷ್ಟು ಕಡೆ ಕಳಿಸ್ತಾ ಇರ್ತಾರೆ. ಹಾಗೆ ಇವರು ಅರಬಿಂದರನ್ನ
ಆಮೇಲೆ ರವೀಂದ್ರನಾಥ ಠಾಗೂರ್ನ, ಆಮೇಲೆ ರಾನಡೆ ಅವ್ರನ್ನ, ಹೀಗೆ ದೊಡ್ಡ ದೊಡ್ಡ ಹಲವಾರು ವ್ಯಕ್ತಿಗಳನ್ನ ನೋಡ್ತಾ ಹೋಗ್ತಾರೆ. ಅವರೊಂದಿಗೆಲ್ಲ ಒಂದು ವಾರ 15 ದಿವಸ ಹೀಗೆಲ್ಲ ಇದ್ದಾಗ ಅಲ್ಲಿದೆಲ್ಲ ಪರಿಸರವನ್ನೆಲ್ಲ ನೋಡ್ತಾ ಅವ್ರಿಗನ್ಸತ್ತೆ, ನಾನ್ ಯಾರು, ನಾನ್ ಯಾಕಾಗಿ ಈ ಭೂಮಿಗೆ ಬಂದಿದ್ದೇನೆ, ನನ್ನ ಉದ್ದೇಶ ಏನು ಅಂತ ತುಂಬಾ ಆಲೋಚನೆ ಮಾಡ್ತಾರೆ. ಹಾಗೆಯೇ ಆಲೋಚನೆ ಮಾಡ್ತಾ ಪ್ರತಿಯೊಂದು ಈ ಹಿಮಾಲಯದಲ್ಲಿರುವ ಸಾಕಷ್ಟು ಸಂತರಗಳನ್ನೆಲ್ಲ ನೋಡ್ತಾ ಹೋಗ್ತಾರೆ. ಆ ಸಂತರನ್ನೆಲ್ಲ ನೋಡ್ತಾ ಹೋಗುವಾಗ ಸುಮಾರು ತಂತ್ರಗಳನ್ನ, ಮಂತ್ರಗಳನ್ನ ಎಲ್ಲ ಕಲಿತಾರೆ, ಉಪನಿಷತ್ತುಗಳನ್ನ ಕಲಿತಾರೆ, ಕ್ರೈಸ್ತ ಪಾದ್ರಿಗಳನ್ನ ನೋಡ್ತಾರೆ, ಸಾಕಷ್ಟು ಜನರನ್ನ ಎಲ್ಲಾನು ನೋಡ್ತಾ ನೋಡ್ತಾ ಹೋಗ್ತಾ ಸಾಕಷ್ಟು ಕಲಿತಾ ಕಲಿತಾ ಅವ್ರು ಪ್ರತಿಯೊಂದನ್ನು ಅವರೇ ಅನುಭವಿಸಿ ಕಲಿತಾ ಹೋಗ್ತಾರೆ. ಹಾಗೆ ಕಲಿತಾ ಹೋಗ್ತಾ ಇರ್ಬೇಕಾದ್ರೆ ಹಾಗೆ ದಯಾನಂದ ಸರಸ್ವತಿ ಅವರಿಂದ ಶ್ರೀವಿದ್ಯೆಯನ್ನು ಕಲಿತಾರೆ. ಹೀಗೆ ಸಾಕಷ್ಟು ಕಲಿತಾ ಕಲಿತಾ ಹೋಗಿ ದೊಡ್ಡ ಒಂದು ಒಳ್ಳೆ ಪ್ರೌಢಿಮೆ ಇರುವಂತ ಒಂದು ವ್ಯಕ್ತಿ ಆಗ್ತಾ ಬರ್ತಾರೆ. ಆವಾಗ ಗುರುಗಳು ಹೇಳ್ತಾರೆ, ನೀನ್ ಸಾಕಷ್ಟು ದೊಡ್ಡವನಾಗಿದ್ದೀಯಾ, ಇನ್ನು ನನ್ನ ದೇಹವನ್ನ ನಾನ್ ಬಿಡ್ತೇನೆ ಅಂತ. ಆಗ ಇವ್ರು ಹೇಳ್ತಾರೆ, ಸಾಧ್ಯನೇ ಇಲ್ಲ, ನಿಮ್ಮನ್ ಬಿಟ್ಟು ನನಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಹಾಗಾದ್ರೆ ನಿನಗೆ ಇವಾಗ ಇನ್ನೊಂದು ಪರೀಕ್ಷೆನ್ ಕೊಡ್ತೇನೆ ನಾನು, ಆಮೇಲೆ ನಿರ್ಧಾರ ಮಾಡೋಣ ಅಂತ ಹೇಳ್ತಾರೆ. ಹಾಗೆ ಸ್ವಾಮಿರಾಮರಿಗೆ 11 ತಿಂಗಳ ಒಂದು ಧ್ಯಾನವನ್ನ ಹೇಳ್ತಾರೆ. ಹೇಗೆ ಅಂದ್ರೆ 6 ಅಡಿ ಉದ್ದ 6 ಅಡಿ ಅಗಲ ಇರುವಂತಹ ಒಂದು ಗುಹೆಯಲ್ಲಿ ಅವ್ರು ಕೂತ್ಕೊಳ್ಬೇಕು. ಅವ್ರು ಹೊರಗ್ ಬರುವಾಗಿಲ್ಲ, ಒಂದು ಹೊತ್ತಿನ ಊಟ ಅವ್ರಿಗೆ ಸಿಕ್ಕತ್ತೆ, ಒಂದು ಬೆಳಕಿನ ಕಿಂಡಿ ಮಾತ್ರ, ಯಾವ ವ್ಯಕ್ತಿಗಳ ಸಂಪರ್ಕ ಇಲ್ಲ. ಈ ರೀತಿಯಲ್ಲಿ ಆ ಗುಹೆಯಲ್ಲಿ ಕೂತು ಅವ್ರು ಧ್ಯಾನ ಮಾಡ್ಬೇಕು. ಹಾಗೆ ಧ್ಯಾನ ಮಾಡ್ತಾ ಇರುವಾಗ 2 ತಿಂಗಳು ಅವರಿಗೆ ಸಾಕಾಗತ್ತೆ. ಸಾಕಪ್ಪ ಇದೇನಿದು ಅಂತ ಬೇಜಾರಾಗ್ಲಿಕ್ಕೆ ಶುರುವಾಗತ್ತೆ. ಆದ್ರೆ 2 ತಿಂಗಳ ನಂತರ ಅವ್ರಿಗೆ ಎಷ್ಟು ಆನಂದ ಆಗ್ಲಿಕ್ಕೆ ಶುರುವಾಗತ್ತೆ ಅಂದ್ರೆ, ಅವರೇ ಅಲ್ಲ ಅನ್ನೋಷ್ಟರ ಮಟ್ಟಿಗೆ ಒಂದು ಒಳ್ಳೆ ಬದಲಾವಣೆ ಅವರಲ್ಲಿ ಬರ್ತಾ ಹೋಗುತ್ತೆ. ತುಂಬಾ ಆನಂದ, ಆ ಮೌನ, ಆ ಧ್ಯಾನ, ಆ ಮೌನದಲ್ಲಿ ಕೂತಾಗ ಅವ್ರು ಅನುಭವಿಸ್ತಾ, ವ್ಯಕ್ತಿಗಳ ಸಂಪರ್ಕವೇ ಇಲ್ಲದೆ ಸಂಪೂರ್ಣ ಮೌನದಲ್ಲಿ ಕೂತ್ಕೊಂಡು ಅವ್ರು ಧ್ಯಾನ ಮಾಡ್ತಾ 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 ಅವರಿಗೆ ಅರಿವಾಗತ್ತೆ, ಸಂಪೂರ್ಣ ನಾನು ಬೇರೆನೇ ಆಗಿದ್ದೇನೆ ಅನ್ನುವಂತ ಒಂದು ಅನುಭವ ಬರುತ್ತೆ ಅವರಿಗೆ. 11 ತಿಂಗಳ ನಂತರ ಅವರಿಗೆ ಹೊರಗ್ ಬರ್ಲಿಕ್ಕೆ ಬೇಡ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಹೊರಗ್ ಬರ್ತಾರೆ. ಬಂದ ಕೂಡ್ಲೆ ಅವರಿಗೆ ಆ ಪ್ರಪಂಚದಲ್ಲಿ ಬದುಕ್ಲಿಕ್ಕೆ ಕಷ್ಟ ಅನ್ಸೋಷ್ಟ್ರ ಮಟ್ಟಿಗೆ ಕಷ್ಟ ಆಗುತ್ತೆ. ಸ್ವಲ್ಪ ದಿವಸದ ನಂತರ ಅವ್ರು ಸರಿ ಹೋಗ್ತಾರೆ. ಆವಾಗ ಅವ್ರ ಗುರುಗಳು ಹೇಳ್ತಾರೆ, ನೀನು ಸಾಕಷ್ಟು ಬೆಳೆದಿದ್ಯಾ ಇವಾಗ, ಈಗ ನೀನು ಹೊರದೇಶಗಳಿಗೆ ಹೋಗಿ ನಿನ್ನ ಪ್ರವಚನ, ಬೋಧನ, ಜ್ಞಾನವನ್ನೆಲ್ಲ ನೀನು ಹಂಚಬೇಕು ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ, ನನ್ಗೆ ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಖಂಡಿತ ಸಾಧ್ಯ, ನಾನು ನೀನಾಗಿ ನೀನ್ ಹೇಳು, ನಾನ್ ನಿನ್ನೊಳಗಿರ್ತೀನಿ, ನೀನ್ ಖಂಡಿತ ಅದನ್ನ ಸಾಧಿಸ್ತೀಯಾ, ನೀನ್ ಮಾಡ್ತೀಯಾ, ನಿನ್ನಿಂದ ಸಾಧ್ಯ, ನೀನ್ ಮಾಡು ಅಂತ ಹೇಳಿ ಅವ್ರನ್ನ ಕಳಿಸ್ಕೊಡ್ತಾರೆ. ಕಳಿಸೋ ಮುಂಚೆ ಸ್ವಾಮಿರಾಮರು ಕೇಳ್ತಾರೆ ಗುರುಗಳ ಹತ್ರ, ನಮ್ಮ ಸಂಸ್ಕೃತಿಯೇ ಬೇರೆ, ಅವರ ಸಂಸ್ಕೃತಿಯೇ ಬೇರೆ, ಹೀಗಿರುವಾಗ ನಾನ್ ಹೇಗೆ ಅವರಿಗೆ ಕಲಿಸ್ಲಿ ಅಂತ ಕೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಧರ್ಮ ಸಂಸ್ಕೃತಿ ಸಂಸ್ಕೃತಿಗೆ ಸೀಮಿತವಾಗದೆ ಶುದ್ಧ ಆಧ್ಯಾತ್ಮವನ್ನ ನೀನ್ ಎಲ್ಲರಿಗೂ ಹಂಚಬಹುದು. ಖಂಡಿತ ಯಾವುದು ಕಷ್ಟ ಅಲ್ಲ, ಖಂಡಿತ ಅವರೆಲ್ಲರೂ ಅದನ್ನ ತಿಳಿತಾರೆ, ನೀನ್ ಹೋಗು ಅಂತ ಹರಸಿ ಕಳಿಸ್ತಾರೆ. ಹಾಗೆ ಪರದೇಶಕ್ಕೆ ಹೋಗಿ ಸಾಕಷ್ಟು ಕಡೆಗೆ ಹೋಗ್ತಾರೆ. ಅಲ್ಲಿ ಸಾಕಷ್ಟು ಬೋಧನೆಗಳನ್ನ ಮಾಡ್ತಾರೆ, ಪ್ರವಚನಗಳನ್ನ ಕೊಡ್ತಾರೆ, ಪಾಠವನ್ನ ಕೊಡ್ತಾರೆ, ಜ್ಞಾನವನ್ನ ಹಂಚ್ತಾರೆ. ಹಂಚ್ತಾ 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 ಬಹಳ ದೊಡ್ಡವರಾಗ್ತಾ ಹೋಗ್ತಾರೆ ಅವರು. ಸಾಕಷ್ಟು ಜನ ಶಿಷ್ಯರು ಸಿಗ್ತಾರೆ ಅವರಿಗೆ. ಅವರಿಗಾಗಿ ಆಶ್ರಮವನ್ನು ಕಟ್ತಾರೆ. ಬಹಳ ಚೆನ್ನಾಗಿ ಬೆಳೆಯುತ್ತೆ ಆಶ್ರಮ ಎಲ್ಲ. ಹೀಗೆ ಅವರು ಸಾಕಷ್ಟು ಪುಸ್ತಕಗಳನ್ನು ಬರೀತಾರೆ, ಸಾಕಷ್ಟು ಶಿಷ್ಯರಿಗೆ ಜ್ಞಾನವನ್ನು ಕೊಡ್ತಾರೆ. ಹೀಗೆಲ್ಲ ಆಗಿ ಅವರು 1996ರಲ್ಲಿ ನಿರ್ವಾಣ ಹೊಂದುತ್ತಾರೆ. ಮಹಾನ್ ಸಂತರವರು. ಅವರ ಪುಸ್ತಕವನ್ನು ಸಾಧ್ಯವಾದರೆ ಎಲ್ಲರೂ ಓದಿ ಅಂತ ನಾ ಹೇಳ್ತೀನಿ. ಯಾಕಂದ್ರೆ ಎಷ್ಟೊಂದು ಆನಂದ, ಎಷ್ಟೊಂದು ಅನುಭವಗಳು, ಒಳ್ಳೆ ವಾಗ್ಮಿ, ಒಳ್ಳೆ ಪುಸ್ತಕ. ಅದನ್ನು ಓದ್ತಾ 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 ನಾನೇ ಇಲ್ವೇನೋ ಅನ್ನೋ ಅಷ್ಟು ಒಂದು ಭಾವನೆ ಬರುತ್ತೆ. ತುಂಬಾ ಒಳ್ಳೆ ಪುಸ್ತಕ.
ನೀವೆಲ್ಲರೂ ಓದಿ ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಈ ಕೊಟ್ಟಿರೋ ಸಮಯದಲ್ಲಿ ಸಾಕಷ್ಟು ಚೆನ್ನಾಗಿ ತಿಳಿಸಿದೀರಾ. ಇನ್ನ ಮಾಸ್ಟರ್ಸ್ ಇದ್ರ ಬಗ್ಗೆ ನೀವೆಲ್ಲ ತಿಳ್ಕೊಬೇಕು ಅಂದ್ರೆ ಆ ಬುಕ್ಸ್ ನಾವು ಓದಿದಾಗ ಡೀಪ್ ಆಗಿ ಅದ್ರಲ್ಲಿ ಇನ್ವಾಲ್ವ್ ಆಗಿ ಓದ್ತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವ್ರು ಇವತ್ತು ಆ ಬುಕ್ ಪರಿಚಯ ಮಾಡಿಸಿದ್ದಾರೆ. ಖಂಡಿತ ಆ ಬುಕ್ ತಗೊಂಡು ಎಲ್ರೂ ಓದಿ ಇನ್ನ ಜಾಸ್ತಿ ಜಾಸ್ತಿ ತಿಳ್ಕೊಳ್ಳೋಂತೆ ಆಗ್ಲಿ ಅಂತ ಹೇಳ್ತಾ, ಇವತ್ ಏನಾರು ಯಾರು ಮೇಡಮ್ ಜೊತೆ ಮಾತಾಡ್ತಿದ್ರೆ, ಏನಾರು ಡೌಟ್ಸ್ ಕೇಳೋದಿದ್ರೆ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದ್ರು ಶೇರ್ ಮಾಡೋದಿದ್ರೆ ಮಾಡ್ಬೋದು ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ ಎಸ್ ಗಾಯತ್ರಿ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾಡ್ಕೊಳ್ಳಿ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಅವ್ರು ಹೇಳಿದ್ದು ನಿನ್ನೆ ಫುಲ್ ನನ್ಗೆ ಅದೇ ತರ ಆಯ್ತು. ನಿನ್ನೆ ಇದಿಟ್ಕೊಂಡು ಏನು ನೋಡಿಲ್ಲ ಮೇಡಮ್, ನಾನು ಅದೇನು ಮಾಡೇ ಇಲ್ಲ. ಸುಮ್ನೆ 10 ನಿಮಿಷ ಅಷ್ಟೇ. ನೀವು ನಿನ್ನೆ ನನಗೆ ಇದ್ ಕೊಟ್ಟಿದ್ರೆ 8 ಗಂಟೆ ಕೂದಿದ್ರೆ ನೀವು 8 ಗಂಟೆಗಿನ ಮಾಡಿಲ್ಲ, 9 to 10 ಏನೋ ಕೊಟ್ಟಿದ್ರಿ ಅಷ್ಟೇ. ಆದ್ರೆ ನಾನು ಫುಲ್ ಮಾಡ್ತಾ ಇದೀನಿ ಮೇಡಮ್. ನನ್ಗೆ ಯಾಕೋ ಈ ಸಾಧನೆ ಮಾಡ್ಬೇಕು ಒಂಥರ ಏನೋ ಎಲ್ಲಾರಿಂದ ಒಂದೊಂದ್ ಚೂರು ಏನೇನೋ ಇದಾಗ್ತಾ ಇತ್ತು ಅಂತ ಹೇಳದ್ನಲ್ಲ, ಬೇಡ ಹೋಗ್ ಏನ್ ಮಾಡೋದಂತ ಕೂತಿದೆ ಮೇಡಮ್. ಇನ್ನೊಂದು ½ ಅಷ್ಟೇ, 10 ಏನೋ ಆಮೇಲೆ ನನ್ಗೆ ನನ್ ಇದ್ ಮಾಡ್ತಾ ಇದೀನಿ. ಫುಲ್ ವೈಟ್ ಬೆಳಕು ಮೇಡಮ್. ಅದು ವೈಟ್ ಇದಾಯ್ತು. ಆಮೇಲೆ ಇವರೇ ಬಂದಿದ್ ನನ್ಗೆ, ಅವ್ರು ಇದೇ ಬಂದಿದ್ರು ಯೋಗಿ ಪರಮಹಂಸ ಯೋಗಾನಂದ್ರು. ಅವರು ನನ್ಗೆ ಬಂದ್ರು. ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಮೇಡಮ್. ನೆನ್ನೆ ಅಂತೂ ಫುಲ್ ಎನರ್ಜಿ ಮೇಡಮ್. ನನ್ಗೆ ಹೋಗ್ತಾ ಇದೀನಿ, ಅವರು ಕೆಳಗಡೆ ನೆಲದಲ್ಲಿ ಕೂತ್ಕೊಂಡ್ರು. ಫುಲ್ ಕಾಡ್ ತರ ಇದೆ ಅಲ್ಲಿ, ಹುಲ್ ಹಸ್ರಲ್ಲಿ ನೆಲದಲ್ಲಿ. ನಾನು ಧ್ಯಾನ ಮಾಡ್ತೀನಿ ಸರ್ ಅಂದೆ. ಅವರು ಕೂತ್ಕೊಂಡ್ರು, ನಾನು ಕೂತ್ಕೊಂಡಿದೀನಿ, ಧ್ಯಾನ ಮಾಡ್ತಾ ಇದೀನಿ. ಆಮೇಲೆ ನನ್ಗೆ ಫುಲ್ ವೈಟ್ ನನ್ನ ಇದ್ರ ಸುತ್ತ ಇದಾಗ್ಬಿಟ್ಟಿದೆ ಮೇಡಮ್. ಅವರು ನನ್ಗೆ ಕೊಡ್ತಿದಾರೆ. ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಆಮೇಲೆ ಅವ್ರು ಇರ್ಲಿಲ್ಲ. ಸುಮಾರು ಧ್ಯಾನ ಮಾಡಿ ಎದ್ದಿದೀನಿ, ಇರ್ಲಿಲ್ಲ. ಆಮೇಲೆ ಸುಮಾರು ಒಂಥರ ಹಿಮಾಲಯ ತರಾನೇ ಮಂಜು ಇದೆ, ಬೆಟ್ಟ ಗುಡ್ಡಗಳಿದೆ. ಆಮೇಲೆ ನಾನ್ ನೋಡಿದ್ರೆ ಅಲ್ಲೋಗಿ ಧ್ಯಾನ ಮಾಡ್ತಾ ಇದ್ದೀನಿ ಮೇಡಮ್. ನಾನು ತುಂಬಾ ಆತರ ಎಕ್ಸ್ಪೀರಿಯನ್ಸ್ ಆಯ್ತು ಮೇಡಮ್. ಆದ್ರೆ ನನ್ಗೆ ನನ್ ಧ್ಯಾನ ಮಾಡ್ಬೇಕು ನಂಗೆ ಅನ್ನಿಸ್ತಾ ಇಲ್ಲ. ಅವ್ರು ಹೇಳಿದ್ರು, ಇಲ್ಲ ನಂಗೆ ತುಂಬಾ ಇಂಟಿಮೇಷನ್ ಕೊಟ್ರು ನೆನ್ನೆ. ಇಲ್ಲ ನೀವ್ ಸಾಧನೆ ಮಾಡ್ಬೇಕು, ನಿನ್ ತುಂಬಾ ಶಕ್ತಿ ಇದೆ, ನೀನ್ ಅದನ್ನ ಬಿಡ್ಲೇಬಾರ್ದು ಅಂತ ಅವ್ರು ಕೊಟ್ಮೇಲೆ ಮೇಡಮ್ ನನ್ಗೆ ಎದ್ದೆ. ಆ ಫ್ರೀಕ್ವೆನ್ಸಿಗೆ ನೆನ್ನೆಯಿಂದ ಫುಲ್ ಇವ್ರು ಏನೇನ್ ಹೇಳಿದ್ರು ಅದೆಲ್ಲ ಸತ್ಯ ಮೇಡಮ್. ಫುಲ್ ಆನಂದ ಆಗಿದ್ದೀನಿ. ನಾನಾಗಿರ್ಲಿಲ್ಲ ನೆನ್ನೆ. ನಾನು ಊಟ ಮಾಡಿಲ್ಲ, ಏನು ಮಾಡಿಲ್ಲ. ಈಗ ಏನ್ ಹೇಳಿದ್ರು ಅದೆಲ್ಲ ನಿಜ ಮೇಡಮ್. ಕೊನೆಯಲ್ಲಿ ಏನ್ ಹೇಳಿದ್ರಲ್ಲ, ಆನಂದವಾಗಿದ್ದೆ. ಪ್ರತಿಯೊಂದು ನನ್ಗೆ ನೆನ್ನೆ ಆತರ ಅನ್ನಿಸ್ತು. ಆಮೇಲೆ ನನ್ಗೆ ಅವ್ರು ಕಣ್ಬಿಟ್ರು ಅದೇ, ಕಣ್ಮುಚ್ಚಿದ್ರು ಅದೇ ಇತ್ತು. ನನ್ಗೆ ನಿಮ್ ಹತ್ರ ಮಾತಾಡ್ಬೇಕು, ನೀವು ಧ್ಯಾನ ಕೂತಿದೀರಾ, ಯಾರನ್ನ ನಾನು ಏನ್ ಕೇಳೋದು ನಂಗೆ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಹಿಂಗ ಆಗ್ತಾ ಇದೆ? ನಾನಾಗಿಲ್ಲ ಅಲ್ಲಿ. ನಾವ್ ಯಾರ್ ಮಾತಾಡ್ಸ್ರು ನನ್ಗೆ ಮಾತಾಡಕ್ ಇಷ್ಟ ಇಲ್ಲ, ನಾನು ಒಬ್ಳೆ ಕೂರ್ಬೇಕು. ಫುಲ್ ಬೆಳಗ್ಗೆಯಿಂದ ಮೇಡಮ್ ನಾನು ಸಂಜೆ 7:30 ಗಂಟನೂ ಹಂಗೆ ಎಂಜಾಯ್ ಮಾಡಿದೀನಿ. ನಂಗೆ ಹೇಳಕ್ ಯಾವತ್ತು ಈ ತರ ಕನೆಕ್ಟ್ ಆಗ್ತಾರೆ ಅಂತ ನನಗ್ ಗೊತ್ತೇ ಇಲ್ಲ ಮೇಡಮ್. ನನಗೆ ಆ ತರ ನನ್ಗೆ ನಿನ್ನೆ ಮಾಡಿದ್ದು ಅಂದ್ರೆ ಫುಲ್ ಎನರ್ಜಿ ಮೇಡಮ್. ನನ್ಗೆ ಬೆಟ್ಟನೆ ಎತ್ತಿ ನಾನು ಆ ಸ್ಟೇಜ್ ಅಲ್ಲಿ ಇದೀನಿ ನಾನು ನೆನ್ನೆ. ನಂಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ 7:30 ನಂಗೆ ತಡಿಯಕ್ಕಾಗಲ್ಲ ಮೇಡಮ್. ಒಳಗಡೆ ಇಂಟಿಮೇಷನ್ ಏನ್ ಮಾಡ್ಬೇಕು ಏನೋ. ನನ್ಗೆ ಯಾರನ್ನಾರು ಕೇಳಿದ್ರೆ ಯಾರೋ ಗೊತ್ತಾಗ್ತಿತ್ತು. ಆಮೇಲೆ PSS ಅಲ್ಲಿ ಇದಾಯ್ತು. ನಾನು ಹಂಗ ಅವ್ರು ಮಾಡಿದ್ರು, ಅದಕ್ಕೆ ಜಾಯಿನ್ ಆದ್ರೆ. ನನ್ಗೆ ಯಾವ ತರ ಕೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಇದಕ್ ಕುಣಿಸ್ಲಾ ಧ್ಯಾನಕ್ಕೆ ಅಂದ್ರೆ ಅವ್ರು ಹೇಳಿದ್ರು ಅದೆಲ್ಲ ಚಂದ್ರಶೇಖರನ್ ಅವ್ರು ಬಂದ್ರು. ಅದಕ್ಕೆ ಇಲ್ಲ ನಾವು ಬರೀ ಇದ್ ಮಾಡೋದು ಅದೆಲ್ಲ ನಿಮಗ್ ಬಂದಿರೋದು ಇನ್ವಿಟೇಷನ್, ನೀವ್ ಇದ್ ಮಾಡ್ಕೋಬೇಕು, ಅದೆಲ್ಲ ಇದ್ ಮಾಡಕ್ ಆಗಲ್ಲ ಅಂತ ಲಕ್ಷ್ಮಿ ಮೇಡಮ್ ಹೇಳಿದ್ರು. ಅಂದ್ರೆ ನನ್ಗೆ ಇದೆಲ್ಲ ಹೊಸ್ತಲ್ವಾ ಮೇಡಮ್, ನಂಗೆ ಗೊತ್ತಿಲ್ಲ. ನೀವು ನಂಗೆ ಆಕ್ಚುಲಿ ಸಿಕ್ಕಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ಮಾಸ್ಟರು ನೀವು ಇಬ್ಬರಿಗೆ ಈ ಪುಸ್ತಕನ ದಾನ ಮಾಡಿ ಮೇಡಮ್ ನೀವು ಅಂತ ಹೇಳಿದ್ರು. ಅದಕ್ಕೆ ನಾವು ನಾನು ಹಂಗ ಅನ್ಕೊಂಡಿದ್ದೆ. ಆಮೇಲೆ ರಾತ್ರಿ ಎಲ್ಲ ಸ್ವಲ್ಪ ಇದ್ ಮಾಡಿ ನಿದ್ದೆ ಮಾಡಿದ್ದೆ, ಬೆಳಿಗ್ಗೆ ಆರಾಮಾಗದೆ ಮೇಡಮ್. ಈಗ ನೀವ್ ಧ್ಯಾನ ಕುಣ್ಸಿದ್ಮೇಲೆ ಫುಲ್ ಅದೇ ತರ ವೈಬ್ರೇಷನ್ ಮೇಡಮ್. ಒಂಥರ ಉಸಿರು ಒಂಥರ ಸ್ವಲ್ಪ ಭಯ ತರ ಆಗುತ್ತೆ. ಸ್ವಲ್ಪ ಆ ಎನರ್ಜಿನೇ ಈಗ ಕನೆಕ್ಟ್ ಆಯ್ತು ಮೇಡಮ್. ಅದನ್ನ ನಾನು ಕ್ಲಾರಿಫೈ ಮಾಡ್ಕೋಬೇಕು ಅಂತಾನೆ ನೀವು ನನಗ್ ಕೊಟ್ರ ಕ್ಲಾಸ್ ಅನ್ಸುತ್ತೆ. ನನಗೇನೆ ಇದು ನನ್ಗೆ ಕ್ಲಾರಿಫೈ ಮಾಡ್ಬೇಕು ಮೇಡಮ್. ಅದೇ ಅಷ್ಟೇನೇನೇನಿಲ್ಲ.
ಫುಲ್ ಖಂಡಿತ. ಇದೇ ತರ ಮೇಡಮ್. ನೆನ್ನೆ ಅಂತೂ ನನ್ ನಿಜವಾಗ್ಲೂ ಈ ತರ ನಾನು ಫ್ರೀಕ್ವೆನ್ಸಿಗೆ ಹಾಕ್ತೀನಿ ಅಂತ ಈ ತರನು ಇದೆಯಾ ಧ್ಯಾನದಲ್ಲಿ ಅಂತ ನನ್ಗೆ ಎಕ್ಸ್ಪೆಕ್ಟೇ ಮಾಡಕ್ ಆಗ್ಲಿಲ್ಲ ಮೇಡಮ್ ನನ್ಗೆ. ನಾನು ಅವತ್ತೇ ಥ್ಯಾಂಕ್ ಯು. ಹೇಳಿದ್ನಲ್ಲ ಮೇಡಮ್, ತಡೆ ಮಾಸ್ಟರ್ ಆಗಿದ್ದೀರಾ ಅಂತ ಅವತ್ತೇ ಹೇಳ್ದೆ. ಸಾಧನೆ ಮಾಡ್ತಾ ಇದೀರಾ ಚೆನ್ನಾಗಿ. ನಾನು ಅವತ್ತೇ ಹೇಳ್ದೆ, ಸಾಧನೆ ಜೊತೆ ನೀವು ಪ್ರಚಾರ ಸ್ಟಾರ್ಟ್ ಮಾಡಿ ಅಷ್ಟೇ. ಈಗ ಮಾಡ್ತಾ ಇದೀನಿ. ಈಗ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಮೇಡಮ್. ನನಗೆ ಮಾಡಿ ಅದೇ ಈಗ ನನ್ಗೆ ಕ್ಲಾರಿಫೈ ಬೇಕು ಮೇಡಮ್. ನಂಗೆ ಅದೇ ಒಂದ್ ಕೊರತೆ. ಈಗ ಅವ್ರು ಹೇಳಿದ್ರು ಈ ದಾನ ಮಾಡಿ ಇಬ್ರಿಗೆ ಅಂತ ಹೇಳಿದ್ರು. ಏನ್ ಮಾಡ್ಬೇಕು ಮೇಡಮ್ ನನ್ಗೆ ಗೊತ್ತಾಗ್ತದೆ. ಅಲ್ಲ ಮೇಡಮ್, ಅದು ಏನ್ ಗೊತ್ತಾ, ನೀವು ಧ್ಯಾನ ಮಾಡುವಾಗ ನಿಮಗೆ ಒಳಗಿಂದ ಏನ್ ಬರುತ್ತೋ ಅದು ಮಾಡಿ. ನಾನು ಅವತ್ತು ಹೇಳ್ದೆ, ಎಲ್ಲೂ ಯಾವುದೇ ರೀತಿ ಲಾಜಿಕಲ್ ಮೈಂಡ್ ಬೇಡವೇ ಬೇಡ, ಯಾರ್ ಗೆಸ್ಸಿಂಗು ಬೇಡ, ಯಾರ್ ಹೇಳೋದು ಬೇಡ, ಏನು ಬೇಡ. ನಿಮಗ್ ಒಳಗಿಂದ ಬಂದೇ ಬರುತ್ತೆ ಏನಾಗ್ಬೇಕು, ಏನ್ ಮಾಡ್ಬೇಕು ಅಂತಂದ್ಬಿಟ್ಟು. ಕೊಡ್ಬೇಕು ಅನ್ನಿಸ್ತಿದ್ಯಾ ನಿಮ್ಗೆ, ನೀವು ಕೊಡಿ. ಯಾರೋ ಹೇಳಿದ್ರು, ಯಾರೋ ಮಾಡಿದ್ರು ಬೇಡ. ನಿಮಗ್ ಅನ್ನಿಸ್ತಾ ಇದ್ಯಾ ಕೊಡ್ಲೇಬೇಕು ಒಳಗಿಂದ, ಕೊಡಿ. ಬುಕ್ ಕೊಡೋದ್ರಿಂದ ತಪ್ಪೇನಿಲ್ಲ, ಬುಕ್ ದಾನ ಮಾಡೋದ್ರಲ್ಲ ಬುಕ್ ಕೊಡೋದ್ರಿಂದ ತಪ್ಪಿಲ್ಲ. ಆದ್ರೆ ನಿಮಗ್ ಏನ್ ಅನ್ನಿಸ್ತಿದೆ, ಒಳಗೆ ಏನ್ ಬರ್ತಾ ಇದೆ ಅದ್ ನೀವು ನೋಡ್ಕೊಳ್ಳಿ, ಆ ತರ ನಡ್ಕೊಳ್ಳಿ ಮೇಡಮ್. ಅಲ್ಲ, ಯಾಕಂದ್ರೆ ನೀವೇ ನಮ್ ಗುರು. ಈಗ ನನ್ಗೆ ಅವ್ರ ಅಂದ್ಬಿಟ್ಟಾಗ ಓ ತಾಟ ಏನ್ ಹಿಂಗಂದ್ರೆ ಸರಿ ಹೋಗುತ್ತೇನೋ. ಅದಕ್ಕೆ ನಾನು ಫುಲ್ ಕ್ಲಾರಿಫೈ ನೀವ್ ಯಾವಾಗ ಆತ್ಮ ಇದು ಅಂತ ಕೊಡುವ ನನ್ಗೆ ಇವತ್ತು ಕ್ಲಾರಿಫೈ ಸಿಕ್ತು ಅನ್ಬಿಟ್ಟೆ ನಾನು ಫುಲ್ ಈಗ ಜಾಯಿನ್ ಆಗಿ ಏನ್ ಕ್ಲಿಯರ್ ಮಾಡ್ಕೊಂಬಿಡೋಣ ಅಂತಾನೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಇಲ್ಲ ಮೇಡಮ್, ನಿಮಗ್ ಧ್ಯಾನ ಕೂತಾಗ ನಿಮಗೆ ಎಕ್ಸಾಕ್ಟ್ ಆಗಿ ನಿಮಗೆ ಏನ್ ಅನ್ನಿಸ್ತಾ ಇದೆ ಅದಕ್ಕೆ ನೀವೇ ಕ್ವಶನ್ ಹಾಕೊಳ್ಳಿ. ಯಾಕೆ ಹಿಂಗ್ ಅನ್ನಿಸ್ತಾ ಇದೆ, ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಅಂದ್ರೆ ನಿಮಗ್ ನಾವ್ ಯಾರು ಹೇಳಿದ್ರು ನಿಮಗೆ ಇನ್ನ ತಪನ ಇದೆ ಅಲ್ಲಿ ಏನ್ ಮಾಡ್ಬೇಕು ಅಂತ ನಿಮ್ಗೆ ಇನ್ನ ಡಿಸಿಷನ್ ತಗೊಳಕ್ ಗೊತ್ತಾಗ್ತಿಲ್ಲ ಅಂದ್ರೆ ಧ್ಯಾನದಲ್ಲೇ ನಿಮ್ಗೆ ಅದಕ್ಕೆ ಆನ್ಸರ್ ಸಿಗುತ್ತೆ. ನಿಮ್ ಒಳಗಿಂದಾನೇ ಆನ್ಸರ್ ಬರುತ್ತೆ. ನನಗ್ ತಿಳಿದ ಮಟ್ಟಿಗೆ ನಾನ್ ಅನ್ಕೊಂಡಿದ್ದ, ನೀವ್ ಅವತ್ ಹೇಳಿದ್ರ ಮೇಲೆ ನಾನ್ ಹೇಳಿದ ಅದೇ. ನೀವು ಸಾಕಷ್ಟು ಇವಾಗ ಸಾಧನೆ ಮಾಡ್ತಾ ಇದ್ದೀರಾ, ಎಷ್ಟೋ ಎಕ್ಸ್ಪೀರಿಯನ್ಸಸ್ ಆಗ್ತಾ ಇದೆ, ತಡೆ ಓಪನ್ ಆಗಿದೆ, ಎಲ್ಲ ಆಗಿದೆ. ಈ ಜ್ಞಾನನ ನನಗ್ ತಿಳಿದ ಮಾಡಿ ನೀವು ಇನ್ನೊಬ್ರಿಗೆ ಹೇಳ್ಕೊಡೋದು. ಅದಕ್ಕಿನ್ನ ನೆಕ್ಸ್ಟ್ ಇಲ್ಲ, ಪ್ರಚಾರ ಮಾಡೋದೇ ಅಲ್ಟಿಮೇಟ್. ಅದನ್ನ ಪ್ರಚಾರ ಮಾಡ್ತಾ ಹೋಗಿ, ಎಲ್ಲೇ ಸಾಧ್ಯನೋ ಅಲ್ಲಲ್ಲಿ ಹೇಳ್ಕೊಡ್ತಾ ಹೋಗಿ. ಆ ಹೇಳ್ಕೊಡುವಾಗ ಹೋಗುವಾಗ ಬುಕ್ಸ್ ಕೊಡಿ, ತಪ್ಪೇನಿಲ್ಲ ಅದ್ರಲ್ಲಿ. ಬುಕ್ಸ್ ಕೊಡೋದು, ಬುಕ್ಸ್ ಮಾಡೋದು ತಪ್ಪಿಲ್ಲ. ಇನ್ನು ಅದಕ್ಕೆ ಮೀರಿ ನಿಮ್ಗೆ ಇಲ್ಲ ಇನ್ನ ಏನೋ ಇದೆ, ನನ್ಗೆ ಇನ್ನ ಏನೋ ಮಾಡ್ಬೇಕಂದ್ರೆ ನಿಮಗ್ ನೀವು ಖಂಡಿತ ಕ್ವೆಶನ್ ಹಾಕೊಳ್ಳಿ, ಕೂತ್ಕೊಳ್ಳಿ, ಧ್ಯಾನದಲ್ಲೇ ಕೂತ್ಕೊಳ್ಳಿ, ಕ್ವೆಶನ್ ಹಾಕೊಳ್ಳಿ, ಬರುತ್ತೆ. ಏನಂತ ಕ್ವಶನ್ ಹಾಕಬೇಕು ಮೇಡಮ್? ಅಷ್ಟೇ. ನಿಮಗೆ ಏನ್ ಅನ್ನಿಸ್ತಿದೆ ಒಳಗಿಂದ, ಏನ್ ಆಗ್ತಾ ಇದೆ ನಿಮಗೆ, ಯಾವ್ದಕ್ ನಿಮ್ಗೆ ಆನ್ಸರ್ ಸಿಕ್ತಿಲ್ಲ, ಏನ್ ತಪ್ಪನ ಒಳಗೆ ನೆಕ್ಸ್ಟ್ ಏನು, ನೆಕ್ಸ್ಟ್ ಯಾವ ತರ ಪ್ರಾಬ್ಲಮ್ಸ್ ಆಗ್ಬೇಕು. ಏನ್ ಅನ್ನಿಸ್ತಿಲ್ಲ ಅಂದ್ರೆ ಜಸ್ಟ್ ಮುಂದುವರ್ಸಿ ಅಷ್ಟೇ. ಜಸ್ಟ್ ಪ್ರಚಾರ ಮಾಡಿ, ಧ್ಯಾನ ಮಾಡಿ. ಧ್ಯಾನದಲ್ಲಿ ಏನೇನಾಗುತ್ತೋ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ. ಅದಕ್ಕಿಂತ ಒಳ್ಳೇದಿನೇನಿಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ. ಮಾಸ್ಟರ್ಸ್ ಮೆಸೇಜಸ್ ಕೊಡಕ್ ಬರ್ತಾ ಇರ್ತಾರೆ, ಆ ಮೆಸೇಜಸ್ ಎಲ್ಲ ತಗೊಳ್ಳಿ. ಅದ್ರಿಂದಾನೇ ನಿಮ್ಗೆ ಎಷ್ಟೊತ್ತು ಜ್ಞಾನ ಬರುತ್ತೆ. ಆ ಜ್ಞಾನ ಬೇರೆಯವ್ರಿಗೆ ಹಂಚಿ ಅಷ್ಟೇ. ಇನ್ ಅಲ್ಟಿಮೇಟ್ ಅದೇ ಮೇಡಮ್, ಅಲ್ಟಿಮೇಟ್ ಇದ್ರಲ್ಲಿ ಇರೋದೇ ಇದೆ. ಮೇಡಮ್ ನನ್ಗೆ ಅದೇ ಈ ಎನರ್ಜಿಗ ಈ ತರ ಆಗ್ತಾ ಇದೆ, ಅದು ಒಂದ್ ಸ್ವಲ್ಪ. ಹೌದೌದು, ಆ ಉಸಿರಿಂದ ಅದೆಲ್ಲ ಎನರ್ಜಿಸ್ ಮೇಡಮ್. ನಮಗೂ ಅದೊಂದು ಜೋರಾಗಿ ಉಸಿರು ಬಂದಂಗ ಅದೆಲ್ಲ ಎನರ್ಜಿಸ್ ಮೇಡಮ್. ನಾನು ಹೇಳಿದ್ನಲ್ಲ, ಎನರ್ಜಿಸ್ ನಿಮಗೆ ಅದನ್ನ ತಗೊಳಕ್ ಆಗ್ತಾ ಇಲ್ಲ ಅಂತಂದಾಗ, ಜಾಸ್ತಿ ಇದೆ ಅನ್ಸಿದ್ರೆ ಗಿಡ ಮರಗಳನ್ನ ಮುಟ್ಟಿ ಅಂತ ಹೇಳದ್ನಲ್ಲ, ಚಿಕ್ಕ ಮಕ್ಳನ್ನ ಗಿಡ ಮರಗಳನ್ನ ಮುಟ್ಟಿ, ಯಾರು ಪೇಷಂಟ್ಸ್ ಇದ್ರೆ ಅವ್ರನ್ನ ಟಚ್ ಮಾಡಿ, ಇಲ್ಲ ನೆಲಕ್ಕೆ ಈ ತರ 2 ಕೈಗಳು ಕೊಟ್ಬಿಡಿ, ಆತರ. ಇಲ್ಲ ನೀವು ಹೇಳ್ಕೊಡಕ್ ಶುರು ಮಾಡಿ, ಓಡಾಡಕ್ ಶುರು ಮಾಡಿ, ಹೇಳಕ್ ಶುರು ಮಾಡಿ, ಸರಿ ಹೋಗ್ತಿಲ್ಲ. ಒಂಥರ ರಿಲೀಫ್ ಆಯ್ತು ಮೇಡಮ್. ನೆನ್ನೆ ರಾತ್ರಿ ನನಗೆ ಇದೇ ಇದಾಗ್ಬಿಟ್ಟು ಒಂಥರ ಕ್ಲಾರಿಫೈ ಆಗಿಲ್ಲ. ನೀವು ಪಾಪ ಇದ್ರಾಗಿದ್ರಿ, ನನ್ಗೆ ಸುಮ್ನೆ ಡಿಸ್ಟರ್ಬ್ ನಿನ್ನೆ ಬೆಳಗ್ಗೆ 8 ಇಂದ ನೀವ್ ಇದ್ರಲ್ಲ, 8 to 10, ನಿಮಗೆ 9 to 10 8 to 10 ಹೇಳಿತಲ್ಲ ಮಾರ್ನಿಂಗ್. ಮೇಡಮ್ ಇಲ್ಲ, ನೀವು 2 hours ಅಂತ ಹೇಳಿದ್ರಿ, ಬಟ್ 1 hour ಕೊಟ್ಟಿರಿ ಅನ್ಸುತ್ತೆ ಅಷ್ಟೇ. ಅಲ್ಲ, ಕೊಡೋದೇನಿಲ್ವಲ್ಲ ಅಲ್ಲಿ, ಯಾರು ಯಾವಾಗಾರು ಕೂತ್ಕೋಬಹುದು, ಅದ್ರಲ್ಲಿ ಕೊಡೋಕೇನು ಇಲ್ಲ. ನಾವು ಕೂತಿದ್ದೆ ಮೇಡಮ್, 2 hours ಕೂತಿದ್ದೆ. ಆಮೇಲೆ ಹಾಕಿದ್ದೆ ನನ್ ಚಾಟ್ ಅಲ್ಲಿ, ಪರಮಹಂಸ ಯೋಗಾನಂದ ಎನರ್ಜಿ ಅಂತ ಹಾಕಿದ್ದೆ ಮೇಡಮ್ ಚಾಟ್ ಅಲ್ಲಿ. ನಾನ್ ನೋಡ್ಲಿಲ್ಲ. ಒಟ್ ನೀವು ಕೂತಿದ್ ನೋಡ್ದೆ, ನಾನು ಮಾಡ್ತಾ ಇದ್ದೆ, ನೀವು ಇದ್ರಿ ನೋಡ್ದೆ. ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅವ್ರಿಗೂ ಥ್ಯಾಂಕ್ ಯು ಮೇಡಮ್. ಶಾಂತ ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಮಂಜುನಾಥ್ ಗೌಡ ಮಾತಾಡಿ. ಮೇಡಮ್ ನಮಸ್ತೆ. ನಂದು ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇರೋದ್ರಿಂದ ನಾನು ವಿಡಿಯೋ ಆನ್ ಮಾಡ್ತಿಲ್ಲ ಮೇಡಮ್. ಹೆಸರು ಅದ್ ನಂಗೆ ಹೆಸರು ಚೇಂಜ್ ಆಗ್ಬಿಟ್ರೆ ಗೊತ್ತಾಗಲ್ಲ. ಮಂಜುನಾಥ್ ಗೌಡ ಅಂತಿದೆ. ರಾಧಾ ಮೇಡಮ್, ರಾಧಾ ಇವತ್ತು ಚೇಂಜ್ ಮಾಡ್ತೀನಿ. ಓಕೆ ಮೇಡಮ್. ಮೇಡಮ್ ನೀವ್ ಈಗ ಹೇಳ್ತಿರೋದೆಲ್ಲ ನನಗೆ ಹೇಳ್ದಂಗ ಈಗ ಅವ್ರ ಮೇಡಮ್ ಹೇಳಿದ್ರಲ್ಲ. ಫಸ್ಟ್ ನಾನು ಹೋಗಿ 2 ವರ್ಷ ಆಯ್ತು ಧ್ಯಾನಕ್ಕೆ. ಹಲೋ ಹೇಳಿ ಮೇಡಮ್, ಕೇಳ್ತಾ ಇದೆ. ಗಿರಿಜಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್, ಇಬ್ಬರಿಗೂ ತುಂಬಾ. ಮತ್ತೆ ಫಸ್ಟ್ ಸೆಷನ್ ಅಲ್ಲೆಲ್ಲ ಈ ಬುಕ್ ಮುಗಿಸಿದ್ದೆ ಮೇಡಮ್ ನಾನು. ಮತ್ತೆ ಎಲ್ಲ ನೆನಪು ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್. ಚೆನ್ನಾಗಿ ಹೇಳಿದ್ರಿ, ತುಂಬಾ ಒಳ್ಳೆ ಪುಸ್ತಕ.
ಅದು ಎರಡು ಮುಗಿಸ್ದೆ ನಾನು. ಹೌದಾ? ಎರಡು ಮುಗಿಸ್ದೆ. ಅದೇ ಮತ್ತೆ ಎಲ್ಲ ಆಯ್ತು. ತುಂಬಾ ಥ್ಯಾಂಕ್ಸ್ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಒಳ್ಳೆ ಇವ್ರನ್ನ ಕೊಡ್ತಾರೆ ನಮ್ಗೆ, ಚಾಂದ್ರ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಕಲಾವತಿ ಮೇಡಮ್ ಅನ್ಮೋಟ್ ಮಾಡ್ಕೊಳ್ಳಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರು ಮೇಡಮ್. ಒಂದ್ ಸೆಕೆಂಡ್ ಮೇಡಮ್, ಒಂದೇ ಸೆಕೆಂಡ್. ಇದು ಅವ್ರ ಮಾಯೆ ಬಗ್ಗೆ ಹೇಳಿದ್ರಲ್ಲ ಮೇಡಮ್, ಮಾಯೆ ಬಗ್ಗೆ ತುಂಬಾ ಚೆನ್ನಾಗ್ ಅನಿಸ್ತು ನನಗೆ. ಅದೇ ನಾವು ಮಾಯೆಗೆ ಅಂಟ್ಕೊಳಲ್ಲ, ಮಾಯೆ ನಾವು ಅಂಟ್ಕೊಳ್ಳೋದು ಅನ್ನೋದು ನಂಗೆ ತುಂಬಾ ಅರ್ಥಪೂರ್ಣವಾಯ್ತು. ಮತ್ತೆ ಇನ್ನೊಂದು ದೀಪದ ಹಣತೆ ಚಿಕ್ಕದಿದೆ, ಅದು ಇನ್ನೊಂದ್ಸತಿ ಹೇಳಿ ಮೇಡಮ್. ಜೀವನದ ದೀಪದ ಹಣತೆ ತುಂಬಾ ಸಣ್ಣದಾಗಿದೆ, ಆದ್ರೆ ರಾತ್ರಿ ಬಹಳ ದೊಡ್ಡದಾಗಿದೆ ಅಂತ. ಅಂದ್ರೆ ನಮ್ಗೆ ನಮ್ಮ ಜೀವನ ಅನ್ನೋದು ತುಂಬಾ ಸಣ್ಣ ಹಣತೆ ಅದು. ಅಂದ್ರೆ ಆ ರಾತ್ರಿ ಅನ್ನೋದು ಅಂತಂದ್ರೆ ನಮ್ಮ ಎಲ್ಲಾ ರೀತಿಯ ಒಂದು ನೆಗೆಟಿವ್ ಇರ್ಬೋದು, ಇನ್ನೊಂದು ಮತ್ತೊಂದು ಸಾಕಷ್ಟು. ರಾತ್ರಿ ಅಂತಂದ್ರೆ ತುಂಬಾ ದೊಡ್ಡದಾಗಿದೆ. ಅಂದ್ರೆ ನಾವು ಪ್ರತಿಯೊಂದನ್ನು ತಪ್ಪಾಗಿ ಅರ್ಥ ಮಾಡೋದೇ ಹೆಚ್ಚು. ಯಾವುದನ್ನು ಕೂಡ ತಕ್ಷಣ ನಾವು ಒಪ್ಕೊಳ್ಳೋದಿಲ್ಲ. ಪ್ರತಿಯೊಂದು ನಮ್ಗೆ ಹಾಗಾಗಿ ಅದು ದೊಡ್ಡದಾಗ್ತಾ ಹೋಗುತ್ತೆ. ಆಲೋಚನೆಗಳನ್ನು ಬಿಡೋದು ಎಷ್ಟು ಕಷ್ಟ ಆಗತ್ತೆ. ಪ್ರತಿಯೊಬ್ಬ ವ್ಯಕ್ತಿ ನೋಡಿದ ತಕ್ಷಣ ಅವನನ್ನ ಸುಮ್ನೆ ನಮ್ಗೆ ಬೇಕಾಗಿಲ್ಲ ಜಡ್ಜ್ ಮಾಡ್ತಾ ಹೋಗ್ತೀವಿ. ಆ ಜಡ್ಜ್ಮೆಂಟ್ ಅಗತ್ಯವೇ ಇಲ್ಲ. ಯಾಕೆಂದ್ರೆ ಅವನ ಆತ್ಮಶಕ್ತಿಯಿಂದ ಅವನು ಹುಟ್ಟಿ ಬಂದಿದ್ದಾನೆ ಅಷ್ಟೇ. ಅವನನ್ನ ಹಾಗೆ ನೋಡೋ ಪ್ರಕೃತಿ ನಮ್ಮಲ್ಲಿ ಇಲ್ವಲ್ಲ. ಹಾಗಾಗಿ ನಮ್ಗೆ ಜೀವನ ದೊಡ್ಡದಾಗಿದೆ, ಆದ್ರೆ ಹಣತೆ ತುಂಬಾ ಸಣ್ಣದಾಗಿದೆ ಅಂತ. ಅದನ್ನ ಅವ್ರು ರಿಪೀಟ್ ಮಾಡಿದಾಗ ಇವ್ರಿಗೆ ಅನ್ಸತ್ತೆ, ಅಯ್ಯೋ ದೇವ್ರೆ, ನಾನು ಎಂತ ತಪ್ಪು ಮಾಡಿದೆ, 2 ದಿವ್ಸಕ್ಕೆ ವಾಪಸ್ ಓಡೋಗ್ತಾ ಇದ್ದೀನಲ್ಲ, ಇಷ್ಟ ದಿವ್ಸ ಮಾಡಿ ಅಂತ ಹೇಳಿ ಅವರಿಗೆ ಪಶ್ಚಾತ್ತಾಪ ಆಗಿ ಹಿಂದೆ ಹೋಗಿ ಅವ್ರ ಸಾಧನೆಯಲ್ಲಿ ಒಂದ್ ರೀತಿಯಲ್ಲಿ ಒಂದು ಪಕ್ವತೆಯನ್ನು ಪಡಿತಾರೆ. ಅವರಲ್ಲಿ ಅಹಂ ಎಲ್ಲ ಇರುತ್ತೆ, ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಶಾಂತ ಮೇಡಮ್. ನಮಸ್ತೆ ಮೇಡಮ್, ನಮಸ್ತೆ. ಖುಷಿಯಾಗಿದ್ದೀರಾ, ನೋಡಕ್ ಖುಷಿ ಆಗುತ್ತೆ. ಇವತ್ತು ಮೈಂಡ್ ಅಲ್ಲಿ ಅದೇ ಬಂದಿತ್ತು, ಯಾರನ್ನ ನೋಡಿದ್ರು ನಾನು ಇವತ್ತು ಯಾರ ಬಗ್ಗೆ ಏನು ಯೋಚನೆ ಮಾಡಬಾರ್ದು, ಅವ್ರ ಪರ್ಸನಲ್ ನಂಗೆ ಬೇಡ, ಆಯ್ತು ನನ್ ಕೆಲ್ಸ ಆಯ್ತು, ಒಂದು ಥಾಟ್ ಕೂಡ ಬೇರೆಯವರಿಂದ ನನ್ಗೆ ಬರಬಾರ್ದು ಅಂತ ಅನ್ಕೊಂಡಿದೆ. ಇವತ್ತು ಆ ಲೆಸನ್ ಚೆನ್ನಾಗಿ ನನ್ಗೆ ಕ್ಲಾರಿಫೈ ಆಯ್ತು. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಗ್ರೇಟ್ ಮಾಸ್ಟರ್ಸ್, ಎಲ್ಲರೂ ಗ್ರೇಟ್ ಮಾಸ್ಟರ್ಸ್. ಒಬ್ಬೊಬ್ರು ಇಲ್ಲಿರೋರೆಲ್ಲ ಗ್ರೇಟ್ ಮಾಸ್ಟರ್ಸ್. ಎಸ್, ರಾಧಾ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ. ನಂದು ಇದು ವಿಡಿಯೋ ಆನ್ ಮಾಡಕ್ಕೆ ಸ್ವಲ್ಪ ಲಿಂಕ್ ಆಗ್ತಾ ಇತ್ತು ಮೇಡಮ್, ಅದಕ್ಕೆ ಮಾಡ್ತಿಲ್ಲ ಮೇಡಮ್. ನಂಗೆ ಧ್ಯಾನ ನೀವು ಬಂದು ನಾನು 2 ವರ್ಷ ಆಯ್ತು ಮನೆಗೆ, ಬಟ್ ಧ್ಯಾನ ಸರಿ ಮಾಡ್ತಿರ್ಲಿಲ್ಲ. ನಿಮಗೊಂದ್ಸರಿ ಕಾಲ್ ಮಾಡಿದಾಗ ಧ್ಯಾನ ಹೆಚ್ಚು ಮಾಡ್ರಿ ನಿಮಗೆಲ್ಲ ಸರಿ ಆಗುತ್ತೆ ಅಂತ ಹೇಳಿದ್ರಿ. ಈಗ 3 ದಿನದಿಂದ ನಾನು 12 o'clock ವರೆಗೂ ಧ್ಯಾನಕ್ಕೆ ಕೂತಿರ್ತೀನಿ ಮೇಡಮ್. ಮತ್ತೆ 3 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ, ಧ್ಯಾನಕ್ಕೆ ಕೂರ್ತೀನಿ. ನನಗೆ ಈಗ ಜಸ್ಟ್ ಹೆಂಗಾಗ್ತಂದ್ರೆ, ಈಗ ಧ್ಯಾನಕ್ಕೆ ಕೂತಲ್ಲ ಮೇಡಮ್, ಬೇರೆ ಏನು ಪರಿಜ್ಞಾನನೇ ಇರಲ್ಲ. ನಾನು ಏನಾದ್ರು ಕೆಲಸ ಮಾಡ್ತಿದ್ರು ನನ್ಗೆ ಒಂಥರ ಏನೋ ತಲೆ ಮೇಲೆಲ್ಲ ಜಗ್ದಂಗ್ ಆಗುತ್ತೆ, ಈ ನರಗಳೆಲ್ಲ ಬೆನ್ನಲ್ಲೆಲ್ಲ ಹಿಡಿದು ಎಳ್ದಂಗ್ ಆಗುತ್ತೆ ಕುಂತ್ರೆ. ಒಂದ್ ಸೆಕೆಂಡ್ ನಾನು ಯಾರ ಹತ್ರ ಆದ್ರೂ ಮಾತಾಡೋಕ್ಕಿಂತ ಮುಂಚೆ ನನ್ ಬ್ರೀತ್ ನಾನೇ ಅಬ್ಸರ್ವ್ ಮಾಡ್ತಿದ್ದೀನಿ, ಬೇರೆ ಏನು ನನಗೆ ಕಾನ್ಸಿಯಸ್ ಇರಲ್ಲ ಮೇಡಮ್. ನನ್ ಬ್ರೀತ್ ನಾನೇ ಅಬ್ಸರ್ವ್ ಮಾಡ್ತಿದ್ದೀನಿ ಅನ್ನೋ ಲೆವೆಲ್ಗೆ ಬರುತ್ತೆ. ಇದೆಲ್ಲ ಯಾವಾಗಿಂದ ಸ್ಟಾರ್ಟ್ ಆತಂದ್ರೆ ಮೇಡಮ್, ನಾನು ಧ್ಯಾನ ಪ್ರಚಾರ ಮಾಡ್ತೀನಿ ಅಂತೇಳಿ ನನ್ ಗ್ರೂಪ್ ಇದೆ ಮೇಡಮ್, ನಾವು ಚೀಟಿ ಮಾಡ್ಕೊಂಡಿದೀವಿ ಸಂಘ ಅಂತೇಳಿ. ಅಲ್ಲಿ ಹೇಳಿದ್ಮೇಲೆ ಅವತ್ತಿಂದ ನನಗೆ ಇಷ್ಟ ಚೇಂಜ್ ಆಗ್ತಿದೆ ಮೇಡಮ್. ನೆಕ್ಸ್ಟ್ ನಾನು ಉಮಾರಾಣಿ ಮೇಡಮ್ಗೆ ಒಂದಿನ ಬಂದ್ ಹೇಳ್ಕೊಡ್ರಿ ಮೇಡಮ್ ನಮ್ ಗ್ರೂಪಿಗೆ ಅಂತ ಹೇಳಿದೆ ಮೇಡಮ್. ನಾನೀಗ ಏನೇನ್ ಹೇಳ್ತೀನಿ ಅದೆಲ್ಲ ಹೂ ಅಂದ್ರು ಮೇಡಮ್. ಫಸ್ಟಿಗೆಲ್ಲ ನಾನು ಧ್ಯಾನ ಪ್ರಚಾರಕ್ಕೆ ಹೋಗಿದಾಗ ನನಗೆ ಬರೀ ನೆಗೆಟಿವ್ ಬರ್ತಿತ್ತು ಮೇಡಮ್. ನನಗೆ ಹೆಂಗ ಅನಿಸ್ತಿದೆ ಅಂದ್ರೆ, ನಾನು ಧ್ಯಾನ ಪ್ರಚಾರ ಮಾಡ್ಲಿಕ್ಕೋಸ್ಕರ ಇಷ್ಟ ನೋವು ತಿಂದೆ ನಾನು ಧ್ಯಾನ ಅಷ್ಟೇ ಕಲ್ತು ಅಂತ ಈಗ ಅನಿಸ್ತಾ ಇದೆ ಮೇಡಮ್ ನಂಗೆ. ಎಸ್ ಮೇಡಮ್, ಅದಕ್ಕೆ ಪ್ರಚಾರ ಮಾಡಿ. ನೆಕ್ಸ್ಟ್ ಸ್ಟೆಪ್ ಅಷ್ಟೇನೆ. ಅದ್ ನೋಡಿ, ನೀವು ಮಾಡ್ತಾ ಮಾಡ್ತಾ ಪ್ರಚಾರ ಮಾಡ್ತಾ ಮಾಡ್ತಾ ನಿಮ್ಗೆ ಎಷ್ಟೊಂದಕ್ಕೆ ನಿಮ್ಮ ಕ್ವಶನ್ಸ್ಗೆ ನಿಮ್ಗೆ ಅದ್ರಲ್ಲೂ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಇನ್ನೊಂದ್ ರಿಕ್ವೆಸ್ಟ್ ಮೇಡಮ್ ನಿಮ್ ಕಡೆಯಿಂದ. ಹೇಳಿ ಮೇಡಮ್. ಒಂದಿನ ನಮ್ ಗ್ರೂಪ್ ಅಲ್ಲಿ ಇದ್ದಾಗೆ 10 ನಿಮಿಷ ನೀವು ಧ್ಯಾನದ ಬಗ್ಗೆ ಹೇಳ್ಬೇಕು ಮೇಡಮ್, ನಮ್ ಗ್ರೂಪ್ ಅಲ್ಲಿ ಆನ್ಲೈನ್ ಅಲ್ಲಿ. ಅವಾಗ ನಾನು ನೀವ್ ಕೇಳ್ಕೊಂತೀನಿ ಒಂದಿನ. ಟೈಮಿಂಗ್ಸ್ ಏನ್ ಮೇಡಮ್ ನಿಮ್ದು? ಅಲ್ಲ, ನಮ್ ಗ್ರೂಪ್ ಅಲ್ಲಿ ನಾಳೆ ಉಮಾರಾಣಿ ಮೇಡಮ್ ಬರ್ತಾರೆ ಮೇಡಮ್, ಗುರುವಾರ. ಗೊತ್ತಾಯ್ತು. ಟೈಮಿಂಗ್ಸ್ ಏನು ನಿಮ್ದು? ಗ್ರೂಪ್ ಏನ್ ನೀವ್ ಅಲ್ಲೆಲ್ಲರ ಹತ್ರ ಮಾತಾಡ್ಕಂತೀನಿ, ನೀವ್ ಯಾವಾಗ ಹೇಳ್ತೀರ ಅವಾಗ.
ಅದ್ರ ಪರ್ಟಿಕ್ಯುಲರ್ ಟೈಮ್ ಅಂತ ಇಟ್ಕೊಂಡಿಲ್ವಾ? ಇಲ್ಲ ಮೇಡಮ್, ಇನ್ನು Okay. ಸ್ಟಾರ್ಟಿಂಗ್ ಅಲ್ಲ ಮೇಡಮ್. ಆಗ್ಲಿ ಮೇಡಮ್, ಮಾಡಿ. ನಿಮ್ಮಿಂದ ಬಹಳ ಉಪಕಾರ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಆಗ್ಲಿ, ನಂಗೆ ಮುಂಚೆನೆ ಹೇಳಿ ಅಷ್ಟೇ ಸರ್. ಆಯ್ತು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಮಾಸ್ಟರ್ಸ್, ಇನ್ಯಾರಾದ್ರೂ ಏನಾದ್ರು ಮಾತಾಡ್ಬೇಕಾ ಮೇಡಮ್ ಜೊತೆ? ಪದ್ಮಾ ಮೇಡಮ್, ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪದ್ಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮಗೂನು ಸ್ವಾಮಿ ರಾಮರ ಆತ್ಮ ಚರಿತ್ರೆ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರು. ಇವ್ರು ಹೇಳ್ತಾರ, ರಮಣ ಮಹರ್ಷಿಗಳು 6 ಅಡಿ ಉದ್ದ 6 ಅಡಿ ಅಗಲದಲ್ಲಿ ಗುಹೆಯಲ್ಲಿ ಕುಳಿತು ಧ್ಯಾನ ಮೌನ 11 ದಿನ ನಂತರ ಹೊರಗ್ ಬರ್ತಾರೆ ಅಂತ. ಧರ್ಮ, ಸಂಸ್ಕೃತಿ, ಆಧ್ಯಾತ್ಮಿಕ ಬಗ್ಗೆ ಬಹಳಷ್ಟು ತಿಳಿಸ್ಕೊಟ್ಟಿದ್ದಾರೆ. ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ನಮಗೂ ಇದೆಲ್ಲ ಗೊತ್ತಿರೋ ಚರಿತ್ರೆಗಳ ಬಗ್ಗೆ ನಾವು ಗೊತ್ತಿರಲ್ಲ, ತಿಳ್ಕೊಂಡಿಲ್ಲ. ನಿಮ್ಮಂತ ನೀವು ಎಲ್ಲಾ ಮಾಸ್ಟರ್ಸ್ಗಳನ್ನು ಕರೆಸಿ ಒಂದೊಂದ್ ರೀತಿನಲ್ಲೇ ನಮ್ಗ ಇದ್ರ ಬಗ್ಗೆ ಆಧ್ಯಾತ್ಮಿಕ ಬಗ್ಗೆಗಳು ತಿಳಿಸ್ತಾ ಇದ್ದೀರಾ, ಚರಿತ್ರೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಇದು ಈಗೇನೆ ತಿಳಿಸ್ತಾ ಬಂದು ನಾವು ತಿಳ್ಕೊಳ್ಳೋದಕ್ಕೆ ಕೊನೆನೇ ಇಲ್ಲ. ತಿಳ್ಕೊಬೇಕು ಮೇಡಮ್. ಇದನ್ನೆಲ್ಲ ಧ್ಯಾನ ಮಾಡೋದು ಒಂದೇ ಅಲ್ಲ, ಧ್ಯಾನ ಅಂತ ಅನ್ನೋದೊಂದೇ ಅಲ್ಲ, ಸಾಕಷ್ಟು ತಿಳಿಯುವಂತದ. ನಮ್ಗೆ ಏನು ಗೊತ್ತಿಲ್ಲ. ಈಗ ಅದಕ್ಕೆ ಮೇಡಮ್ ಆದಷ್ಟು ಬುಕ್ಸ್ ಓದ್ತಾ ಇರ್ಬೇಕು, ಕೇಳ್ತಾ ಇರ್ಬೇಕು, ಬುಕ್ಸ್ ಓದ್ತಾ ಇರ್ಬೇಕು. ಹೌದು ಮೇಡಮ್, ಚೆನ್ನಾಗಿ ತಿಳಿಸ್ಕೊಡ್ತಿದ್ದಾರೆ ಮೇಡಮ್. ಚೆನ್ನಾಗಿ ಮೂಡ್ ಬರ್ತಾ ಇದೆ. ಹೀಗೆ ಮೂಡ್ ಬರ್ಲಿ ಅಂತ ಕೇಳ್ಕೊತೀನಿ ನಾನು. ಪತ್ರಿಜಿ ಸರ್ ನಮಗೋಸ್ಕರ ಇದು ಒಂದು ದಿವ್ಯವರ ಕಾಣಿಕೆ ಅಂತ ಅಂದ್ಬಿಟ್ಟೆ ನಮ್ಗ ಸೃಷ್ಟಿ ಮಾಡಿಸಿದ್ದಾರೆ. ನಿಮ್ ಕಡೆಯಿಂದ ನಮ್ಗ ಸಾಕಷ್ಟು ನಮ್ಗ ಅನುಭವಗಳು ಸಿಗ್ತಾ ಇದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋ ಅಂತದ್ದು ಸಿಗ್ತಾ ಇದೆ. ನಮ್ಗ ಸಾಕಷ್ಟು ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ ನಮಗೋಸ್ಕರ ಅಂತ ಹೇಳಿ ನಿಮಗೂ ಅವ್ರಿಗೂ ಕೃತಜ್ಞತೆಗಳು ಹೇಳ್ತಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ಮಾಸ್ಟರ್ಸ್. ಓಕೆ, ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ. ಅವರ ಹೆಸರು ಮರ್ತೋದೆ. ಶಾಂತಾ ಮೇಡಮ್. ಶಾಂತಾ ಮೇಡಮ್ ನಮಸ್ತೆ. ಎಲ್ಲರ ಆಧ್ಯಾತ್ಮಿಕ ಬಂಧುಗಳಿಗೂ ನಮಸ್ತೆ. ಇವತ್ತು ನನ್ಗಿನ್ನ ಧ್ಯಾನದಿಂದ ಹೊರಗ್ ಬರಕ್ಕೆ ಆಗ್ತಿಲ್ಲ. ಅಯ್ಯೋ, ಹ್ಯಾಂಡ್ ರೈಸೇ ಮಾಡ್ಲಿಲ್ವಲ್ಲ ಅಂತ. ಅಂದ್ರೆ ಚಿಕ್ಕಂದಿನಿಂದ ನನಗೆ ಕನಸಿನಲ್ಲಿ ಬರ್ತಾ ಇತ್ತು ಮೇಡಮ್. ಸ್ವಾಮಿ ರಾಮ ಮತ್ತೆ ನಾವು ಸೀತಾರಾಮರದ್ದು ಓದ್ತೀವಲ್ವಾ ರಾಮಾಯಣ, ಇಬ್ರು ಒಂದೇನಾ ಬೇರೆನಾ ಅನ್ನೋ ಒಂದು ಕನ್ಫ್ಯೂಷನ್. ತಿಳ್ಕೊಬೇಕಂತ. ಆದ್ರೆ ಅದ್ ಹೆಂಗ್ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ಅನಾಯಾಸವಾಗಿ ಯಾವಾಗ ತಿಳ್ಕೊಂಡೋ ನನ್ಗೆ ಸ್ಟಿಲ್ ಈ ಮಕ್ಳು ಆಟ ಆಡುವಾಗ ಸ್ಟ್ಯಾಚ್ಯೂ ಅಂತಾರಲ್ಲ ಹಂಗಾಗಿದ್ದೀನಿ ಇಷ್ಟವರೆಗೂ. ತುಂಬಾ ಖುಷಿ ಆಯ್ತು ಮೇಡಮ್. ಅವ್ರ ಬಗ್ಗೆ ತಿಳಿತಾ ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ಸ್ತಾ ಇದೆ. ಸ್ವಾಮಿ ರಾಮ ಸಾಧಕರು ಅಥವಾ ಯೋಗಿಗಳು. ನಾವು ಏನ್ ರಾಮಾಯಣ ಓದ್ತೀವಿ ಆ ರಾಮ ಸೀತಾರಾಮರು ಅನ್ನೋದು ಇವಾಗ ಆ ಸ್ಪಷ್ಟತೆ ಅರಿವಾಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಲಾಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಶಾಂತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದೆ. ರಾಜೇಶ್ವರಿ ಮೇಡಮ್ ಮಾತಾಡಿ. ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಅವ್ರ ಹೆಸರು ಶಾಂತ ಅಂತ. ಲಾ ತೆಗೆದು ಬಿಡಿ ಅಷ್ಟೇ. ಶಾಂತ ಮೇಡಮ್, ತುಂಬಾ ಸಂತೋಷ ಆಯ್ತು ನಿಮ್ ಮಾತು ಕೇಳಿ. ಅದು ನಿನ್ನೆ ನಾನು ಸಾಯಂಕಾಲ ಸುಮ್ನೆ ಯೂಟ್ಯೂಬ್ ನೋಡ್ತಾ ಇದು ಸಕಲಮ್ಮ ಅಂತ ಹೇಳಿ ಒಬ್ರು ಲೇಡಿ, ಅವರು ಶಿವಮೊಗ್ಗದವ್ರು, ಸಾಗರದಲ್ಲಿ ಇದ್ದವ್ರಂತ. ನಂಗೆ ಗೊತ್ತಿರ್ಲಿಲ್ಲ. ಅವ್ರದ್ದು ಯೂಟ್ಯೂಬ್ ನಲ್ಲಿ ಅವ್ರದ್ದೊಂದು ವಾಣಿ ಕೇಳ್ತಾ ಅವರು ಶ್ರೀವಿದ್ಯಾ ಉಪಾಸಕರು. ನನ್ನ ಗುರುಗಳು ಸ್ವಾಮಿ ರಾಮ ಅಂತ ಹೇಳಿದ್ರು. ಯಾರಿರ್ಬೋದು ಸ್ವಾಮಿ ರಾಮ ಗುರುಗಳಂತೆ, ಯಾರಿರ್ಬೋದು ಅಂತ ಇಷ್ಟು ಮನಸ್ಸಿನಲ್ಲಿ ಬಂದಿತ್ತು. ಅವ್ರದ್ದು ಹಿಂಗ್ ಮನಸ್ಸಿನಲ್ಲೇ ಅವ್ರನ್ನ ಯೋಚನೆ ಮಾಡ್ತಾ ಕಲ್ಪನೆ ಮಾಡ್ತಾ, ಎಂಥ ಒಂದು ಮಹಾತ್ಮರೆಲ್ಲ ಇದ್ದಾರೆ ನಮ್ಮ ಇದ್ರಲ್ಲಿ, ನಮಗ್ ಗೊತ್ತೇ ಇಲ್ಲ ಯಾರಿರ್ಬೋದು ಅಂತ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕೆ ನೀವ್ ಎಷ್ಟು ಚೆನ್ನಾಗಿ ಅದನ್ನ ನೀವ್ ಇವತ್ತು ಹೇಳಿದ್ರಲ್ಲ, ಎಷ್ಟು ಖುಷಿ ಆಗೋಯ್ತು ಅಂತಂದ್ರೆ, ಮನಸ್ಸಿನಲ್ಲಿ ಏನಾದ್ರು ಬಂದ್ರೆ ಸಾಕು ನಮ್ಗೆ ಇದು ಯೂನಿವರ್ಸ್ ಅಲ್ಲಿ ಎಷ್ಟು ಬೇಗ ಉತ್ತರ ಕೊಡುತ್ತೆ. ನಿಮ್ ಮುಖಾಂತರ ಇವತ್ತು ತಿಳಿಸ್ತು ಅಂತ ಹೇಳಿ ತುಂಬಾ ಸಂತೋಷ ಆಯ್ತು. ಇವತ್ತು ನೀವ್ ಹೇಳಿದ ರೀತಿನೂ ತುಂಬಾ ಚೆನ್ನಾಗಿತ್ತು. ತುಂಬಾ ಸಂತೋಷ ಆಯ್ತು.
ತುಂಬಾ ಧನ್ಯವಾದಗಳು ಶಾಂತಾ ಮೇಡಮ್ ಅವರಿಗೆ, ಶಾಂತಲಾ ಮೇಡಮ್ ಅವರಿಗೆ. ಯಾಕಂದ್ರೆ ಎಲ್ಲ ಒಳ್ಳೊಳ್ಳೆ ಕರೆಸಿ ನಮ್ಗೆಲ್ಲ ಒಂದು ಜ್ಞಾನ ಕೊಡ್ತಾ ಇದ್ದಾರೆ. ಹಾಗಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಸೊ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ಹಾಗೆ ನನಗೆ ಈಗ ಇನ್ನೊಂದು ಆಫ್ಲೈನ್ ಕ್ಲಾಸ್ ಇರೋದ್ರಿಂದ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೊಮ್ಮೆ ನಮ್ಮ ಇಡೀ ಟೀಮ್ ಪರವಾಗಿ ಶಾಂತಾ ಮೇಡಮ್ ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಮೇಡಮ್ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ನಿಜವಾಗ್ಲೂ ಹೊಸದಾಗಿ ನೀವು ಸ್ಟಾರ್ಟ್ ಮಾಡಿದ್ರೆ ನನ್ನ ಹತ್ರ ಇಲ್ಲವೇ ಇಲ್ಲ. ಖಂಡಿತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಇದೇ ತರ ಇನ್ನ ಹೆಚ್ಚೆಚ್ಚು ವಿಷಯಗಳನ್ನ ತಿಳಿಸ್ಕೊಡ್ತಾ ಇರಿ ಅಂತ ಕೇಳ್ತಾ ಇವತ್ತಿನ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಝೂಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರು ಹಾಗೆ ಯೂಟ್ಯೂಬ್ ಅಲ್ಲಿ ನೋಡ್ತಿರೋ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಮತ್ತೆ ನಾಳೆ ಸಿಗೋಣ. August 1 ಇಂದ ಮಾರ್ನಿಂಗ್ ಸೆಷನ್ಸ್ ಸ್ಟಾರ್ಟ್ ಆಗುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ. ಮಾರ್ನಿಂಗ್ 4:30 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು. ಲೆಟ್ ಅಸ್ ಎಂಡ್ ದ ಸೆಷನ್.